New Hope TV, your encounter with God. ಕೊನೆಗೂ 2 ವಾರಗಳ ನಂತರ ನಾನು ತಿರುಗಿ ನಿಮ್ಮೊಂದಿಗೆ ಸ್ವಲ್ಪ ಆರಾಧನೆ ನಡೆಸಲಿಕ್ಕೂ ದೇವರ ವಾಕ್ಯನ ಹಂಚಿಕೊಳ್ಳಿಕ್ಕೂ ಕೊಟ್ಟಂಥ ದೇವರ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೀನಿ. ಕಳೆದ 2 ವಾರ ಅನಾರೋಗ್ಯದ ನಿಮಿತ್ತವಾಗಿ ತುಂಬ ಗಂಟಲಿನ ನೋವು, ಕೆಮ್ಮು, ಇದರ ನಿಮಿತ್ತವಾಗಿ ನಾನು ವಾಕ್ಯವನ್ನಾಗಲಿ ಆರಾಧನೆಯನ್ನಾಗಲಿ ನಿಮಗೆ ಸೇವೆ ಮಾಡಲಿಕ್ಕಾಗಲಿಲ್ಲ. ಆದಾಗ ನಿಮ್ಮಲ್ಲಿ ಅನೇಕರು ನನಗೆ ಮೆಸೇಜ್ ಮಾಡಿದ್ರಿ, ಆರೋಗ್ಯದ ಬಗ್ಗೆ ವಿಚಾರಿಸಿದ್ರಿ, ನನಗೋಸ್ಕರ ಪ್ರಾರ್ಥಿಸಿದ್ರಿ. ನಿಮಗೆ ತುಂಬ ಋಣಿಯಾಗಿದ್ದೀನಿ. ಪ್ರಾರ್ಥಿಸಿದಂಥ ಪ್ರತಿಯೊಬ್ಬರಿಗೂ ನಾನು ತುಂಬ ಕೃತಜ್ಞತೆಯನ್ನು ಸಲ್ಲಿಸುವನಾಗಿದ್ದೇನೆ. ದೇವರು ಕೊಟ್ಟಂಥ ಈ ದಿನಕ್ಕಾಗಿ, ಈ ಸಮಯಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ರಾಜಾದಿರಾಜನಾಥ, ಕರ್ತರ ಕರ್ತನು, ಆರಾಧನೆಯಲ್ಲಿ ನೀವು ಆಶೀರ್ವಾದ ಹೊಂದಿದ್ದೀರಾ ಅಂತ ನಾನು ನಂಬ್ತೀನಿ. ವಾಕ್ಯವನ್ನು ಹಂಚಿಕೊಳ್ಳೋದಕ್ಕಿಂತ ಮುಂಚೆ ತಿರುಗಿ ನಿಮಗೆ ಜ್ಞಾಪಕ ಮಾಡಿಕೊಡ್ತೀನಿ. ನಾವು ಬೇಗನೆ ಇದೆಲ್ಲ ಮುಗಿದು ನಾವು ತಿರುಗಿ ಆರಾಧನೆಯಲ್ಲಿ ಬಂದು ಆರಾಧನೆ ಮಾಡಲಿಕ್ಕಾಗುವಂತೆ ದೇವ್ರ ಕೃಪೆ ಕೊಡಬೇಕೆಂದಾಗ ಪ್ರಾರ್ಥಿಸಿ, ನಾನು ಪ್ರತಿ ಸಾರಿ ಇಲ್ಲಿ ರೆಕಾರ್ಡಿಂಗಿಗೆ ಬರುವಾಗ ಸಭೆಯ ಪ್ರತಿಯೊಬ್ಬರನ್ನು ನಾನು ಮಿಸ್ ಮಾಡ್ತೀನಿ, ಪ್ರತಿಯೊಬ್ಬರನ್ನ ನೆನಪಿಸ್ಕೊಳ್ತೀನಿ. ಪ್ರತಿಯೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ವಿ ರಿಯಲಿ ಮಿಸ್ ಯು ಆಲ್. ತುಂಬ ನಮ್ಮನ್ನು ಮಿಸ್ ಮಾಡ್ತಾ ಇದ್ದೀವಿ. ಆದಾಗ್ಯೂ ದೇವರ ಶಾಶ್ವತವಾದ ಕೃಪೆ ನಮ್ಮನ್ನು ನಡೆಸ್ತಾ ಇದೆ. ಆಮೇನ್. ವಾಕ್ಯದಲ್ಲಿ ಪ್ರವೇಶಿಸೋದಕ್ಕೆ ಮುಂಚೆ ನಿಮಗೆ ಜ್ಞಾಪಕ ಮಾಡಿಕೊಡ್ತೀನಿ. ಒಳ್ಳೆ ಆರಾಧನೆ, ಆಶೀರ್ವಾದದಿಂದ ದೇವರು ನಾವು ಟೆಲಿಕಾಸ್ಟ್ ಮೂಲಕ ಆದರೂ ಕೂಡ್ಲಿಕ್ಕಾಗುವಂತೆ ಕೃಪೆಯನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದಯವಿಟ್ಟು ನಿಮ್ಮ ಕಾಣಿಕೆ ದಶಮಾಂಶಗಳನ್ನು ಈಗ ಒಬ್ಬರನ್ನೊಬ್ಬರು ಭೇಟಿ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಬೆಳಗಿಂದ ಸಾಯಂಕಾಲ 7 ಗಂಟೆವರೆಗೆ ಒಂದು ಕಾಲಾವಧಿ, ಬೆಳಗಿನಿಂದ ಸಾಯಂಕಾಲ 7 ಗಂಟೆವರೆಗೆ ಭೇಟಿ ಆಗಲಿಕ್ಕೆ ಫ್ರೀಡಮ್, ಸ್ವತಂತ್ರತೆಯನ್ನು ಕೊಡಲಾಗಿದೆ. ಪಾಸ್ಟರ್ ಪ್ರಕಾಶ್ ಅವರಿಗೆ, ಪಾಸ್ಟರ್ ಬಶೀರ್ ಅಥವಾ ನಿಮ್ಮ ಶೆಪರ್ಡ್ಸ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ದಶಮಾಂಶ ಕಾಣಿಕೆಗಳನ್ನು ಕಳಿಸ್ಬೋದು. ಇಲ್ಲದೆ ಹೋದರೆ ಸ್ಕ್ರೀನ್ ಮೇಲಿರುವಂಥ ಅಕೌಂಟ್ ನಂಬರು ನಿಮಗೆ ನಿಮ್ಮ ಕಾಣಿಕೆ ದಶಮಾಂಶಗಳನ್ನು ಕಳಿಸ್ಬೋದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಕರ್ತನಿಗಾಗಿ ನಾವು ಈ ಸಮಯವನ್ನು ಒಪ್ಪಿಸ್ಕೊಳ್ಳೋದು. ನಿಮ್ಮ ಬೈಬಲ್, ನಿಮ್ಮ ಸತ್ಯವೇದ, ನಿಮ್ಮ ನೋಟ್ಬುಕ್ ನಿಮ್ಮ ಜೊತೆಗಿದೆ ಅಂದ್ಕೊಳ್ತೀನಿ. ಆಗಲೇ ನಾನಿನ್ನೂ ಈ ಒಂದು ಕೆಮ್ಮಿನಿಂದ ಇನ್ನೂ ಗುಣವಾಗ್ತಾ ಇದ್ದೀನಿ. ಆದರೆ ಇನ್ನೂ ಹೆಚ್ಚು ದಿನ ನನಗೆ ಅದ್ರ ಜೊತೆಗೆ ಸೆಣಸಾಡ್ತಾ ಮನೇಲಿ ಕೂತ್ಕೊಳ್ಳಿಕ್ಕೆ ಮನಸ್ಸಿಲ್ಲ. ಆದರೆ ದೇವರ ಸೇವೆಗೋಸ್ಕರ ಆಗ್ರಹ ಉಳ್ಳವನಾಗಿ, ದೇವರ ಸೇವೆಗೋಸ್ಕರ ಆಗ್ರಹದಲ್ಲಿ ನಾನು ಮುಂದುವರಿಬೇಕೆಂಬುದಾಗಿ ತುಂಬ ತವಕ ಪಡ್ತಾ ಇದ್ದೀನಿ. ಆದ ಕಾರಣ ಈ ವಾಕ್ಯವನ್ನು ಈ ರವಿವಾರ ಈ ಬೆಳಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕಾಗಿ ನಾವು ಸಿದ್ಧರಾದ್ವಿ. ಆರಾಧನೆಯನ್ನು ಸ್ವಲ್ಪ ಕಾಲ ನಿಮಗೆ ನಡೆಸಿಕೊಟ್ಟಿದ್ರ ನಿಮಿತ್ತವಾಗಿ ಇನ್ನೂ ನಾನು ಗುಣವಾಗ್ತಾ ಇರೋದಕ್ಕಾಗಿ ವಾಕ್ಯವನ್ನು ಬಹುಶಃ ಸ್ವಲ್ಪ ಕಡಿಮೆ ಆಗ್ಬೋದು. ಸ್ವಲ್ಪ ವಾಕ್ಯವನ್ನು ಕಡಿಮೆಯಾಗಿ ನಾನು ಹಂಚ್ಕೊಳ್ಬೋದು. ಆದರೆ ಖಂಡಿತವಾಗಿ ಆ ವಾಕ್ಯ ನಿಮ್ಗೆ ಆಶೀರ್ವಾದ ಆಗುತ್ತೆ ಅಂತ ನಾನು ನಂಬ್ತೀನಿ. ಯಾಕೋ ಪಾಸ್ಟರ್ ಸ್ವಲ್ಪನೇ ವಾಕ್ಯ ಹೇಳಿದ್ರು ಅಂದ್ಕೊಳ್ಬೇಡಿ. ಗಂಟಲ ನಿಮಿತ್ತವಾಗಿ ಮೆಲ್ಲನೆ ನಾನು ಪ್ರವೇಶ ಮಾಡ್ತಾ ಇದ್ದೀನಿ. ಬೋಧಿಸೋದಕ್ಕೆ, ಹಾಡೋದಕ್ಕೆ, ಆರಾಧನೆಗೆ ಮೆಲ್ಲನೆ ಪ್ರವೇಶ ಮಾಡ್ತಾ ಇದ್ದೀನಿ. ಗುಣಮುಖನಾಗ್ತಾ ಇದ್ದಂಗೆ ಸಂಪೂರ್ಣವಾಗಿ ನಾವು ಪ್ರವೇಶ ಮಾಡಿಕೊಳ್ಳೋಣಂತೆ. ಈ ಬರುವ ವಾರ ನಾವು ಈ ಒಂದು ಲಾಕ್ಡೌನ್ ಮುಂಚೆ 20 ದಿನ ನಾವು ಒಳ್ಳೆಯ ಆರಾಧನೆಯನ್ನು, ಪ್ರಾರ್ಥನೆಯನ್ನು ನಮ್ಮ ಮನೆಗಳಲ್ಲಿ ನಾವು ಹೊಂದ್ಕೊಂಡ್ವಿ ಅಂತ ನಾನು ನಂಬ್ತೀನಿ. 20 days. ಆ ದಿನದಲ್ಲಿ ದೇವರ ಆತ್ಮನ ಬಲವಾದ ರೀತಿಯಲ್ಲಿ ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಚಲಿಸಿದ್ದಾನೆ, ಪ್ರತಿಯೊಬ್ಬರನ್ನು ಮುಟ್ಟಿದ್ದಾನೆ. ಆದರೆ ಅದಾದ ನಂತರ ಮುಂದಿನ ಚಟುವಟಿಕೆಗಳನ್ನು ನಾನು ಇನ್ನೇನು ಪ್ರಾರಂಭ ಮಾಡಬೇಕು. ಆನ್ಲೈನ್ ಸೇವೆಯನ್ನು ಇನ್ನೂ ಸಮೃದ್ಧಿಗೊಳಿಸ್ಕೊಳ್ಬೇಕು, ಇನ್ನೂ ವಿಸ್ತರಿಸ್ಕೊಳ್ಬೇಕೆಂಬುದಾಗಿ ಪ್ರಯತ್ನ ಮಾಡ್ತಿರುವಾಗಲೇ ಕೆಮ್ಮಿನ ನಿಮಿತ್ತವಾಗಿ, ಅನಾರೋಗ್ಯದ ನಿಮಿತ್ತವಾಗಿ ನಾನು ಆನ್ಲೈನ್ ಸೇವೆಯಿಂದನೇ ಸ್ವಲ್ಪ ಹಿಂಜರಿಬೇಕಾಯಿತು. ಆದರೆ ಈಗ ದೇವರು ನಮಗೆ ಕೃಪೆ ಕೊಟ್ಟು ನಡೆಸ್ತಾನೆ ಅಂತ ನಾನು ನಂಬ್ತೀನಿ. ನಿಮ್ಮಲ್ಲಿ ಸತ್ಯವೇದ ಇದೆ ಅಂತ ನಾನು ನಂಬ್ತೀನಿ. ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಇಲ್ಲಿ ನಾನು ಮಾತಾಡ್ತಾ ಇರುವ ಕನ್ನಡ ಸಭೆಯ ಒಂದೊಂದು ಕುಟುಂಬಗಳು ನನಗೆ ಜ್ಞಾಪಕ ಆಗುತ್ತೆ. ನೀವು ಕೂತ್ಕೊಳ್ಳುವಂಥ ಸ್ಥಳಗಳು ಜ್ಞಾಪಕ ಆಗುತ್ತೆ. ಈ ಹಾಲಲ್ಲಿ, ಪ್ರಾರ್ಥನೆಯಲ್ಲಿ ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಆದರೆ ದೇವರು ಬೇಗನೆ ನಮ್ಮನ್ನು ಒಗ್ಗೂಡಿಸ್ತಾನೆ ಅಂತ ನಾನು ನಂಬ್ತೀವಿ. ಎಲ್ಲದಕ್ಕೂ ಸಿದ್ಧರಾಗಿರ್ರಿ. ಅದು ಯಾವ ರೀತಿ
ನಾವು ತಿರುಗಿ ಬರಲಿಕ್ಕೆ ಸಾಧ್ಯವಾಗ್ತಾ ಗೊತ್ತಿಲ್ಲ, ಆದರೆ ಅದಕ್ಕೆ ನಾವು ಸಿದ್ಧರಾಗಿರೋಣ. ಮಣ್ಣಿನ ದೀಪ ನೀವು ನೋಡಿರ್ಬೋದು, ಹಳೆ ಕಾಲದಲ್ಲಿ ಮಣ್ಣಿನ ದೀಪವನ್ನು ಉಪಯೋಗಿಸ್ತಾ ಇದ್ರು. ನಿನ್ನೆ ರಾತ್ರಿ ಇದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನೆನಪು ಮಾಡ್ಕೊಡ್ತೇನೆ. ಕೀರ್ತನೆ 37ನೇ ಅಧ್ಯಾಯದ 19ನೇ ವಚನ, ಕೀರ್ತನೆ 37:19 ವಚನವನ್ನು ದೇವರಾತ್ಮನು ಈ ಒಂದು ಲಾಕ್ಡೌನ್ ಪ್ರಾರಂಭದಲ್ಲಿ ನಾವು 20 ದಿನ ಪ್ರಾರ್ಥನೆಯಲ್ಲಿರುವಾಗ ಆ ದಿನಗಳಲ್ಲಿ 3 ದಿನ ನಾನು ದೇವರ ಸನ್ನಿಧಿಯಲ್ಲಿ ಕಾದುಕೊಂಡಿದ್ದೆ, ಕರ್ತನ ಸನ್ನಿಧಿಯಲ್ಲಿ ಕಾದುಕೊಂಡಿದ್ದೆ. ಸ್ವಾಮಿ, ಅನೇಕರು ಕೆಲಸ ಕಳಿಸ್ಕೊಳ್ತಾರೆ, ಅನೇಕರಿಗೆ ತೊಂದರೆಗಳು ಉಂಟಾಗ್ತದೆ, ನಿನ್ನ ಮಕ್ಕಳಿಗೆ ನೀನು ಏನು ವಾಗ್ದಾನ ಕೊಡ್ತಾ ಇದ್ದ, ಪ್ರಾರ್ಥನೆ ಯಾವ ರೀತಿ ನಿನ್ನ ಮಕ್ಕಳನ್ನ ಕಾಯ್ಲಿಕ್ಕಿದೆಯಾ ಎಂಬುದಾಗಿ ನಾನು ಪ್ರಾರ್ಥನೆ ಕಾದುಕೊಂಡಾಗ ದೇವರು 37ನೇ ಕೀರ್ತನೆ 19ನೇ ವಚನವನ್ನು ದಯಪಾಲಿಸಿದ. ಅಲ್ಲಿ ಅದರಲ್ಲಿ ವಿಶೇಷವಾಗಿ ಕೊನೆಯ ಲೈನು, ಬರಗಾಲದಲ್ಲಿಯೂ ಅವರಿಗೆ ತೃಪ್ತಿ ಉಂಟಾಗುವುದು. ಆ ವಾಕ್ಯ ಇಷ್ಟು ಬಲವಾಗಿ ನನ್ನ ಆತ್ಮದಲ್ಲಿ ತುಂಬಿ ಬಂತು. ನಾನು ಆಗ ಅದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ, ಈಗ ಅದನ್ನು ಪುನರಾವರ್ತಿಸ್ತಾ ಇದ್ದೀನಿ. ದೇವರು ಮಾಡಿದಂಥ ವಾಗ್ದಾನವನ್ನು ನಾನು ಮೇಲಿಂದ ಮೇಲೆ ಪುನರಾವರ್ತಿಸೋದಕ್ಕಾಗಿ ಆಲಸ್ಯವಾಗಲಿ ಆಯಾಸವಾಗಲಿ ಗೊಳ್ಳೋನಲ್ಲ. ಯಾಕಂದರೆ ನನಗೆ ಗೊತ್ತು, ಎಷ್ಟು ಸಾರಿ ಆ ವಾಕ್ಯವನ್ನು ಕೇಳ್ತೀವೋ ಅಷ್ಟು ಸಾರಿ ನಮ್ಮ ನಂಬಿಕೆ ಬಲಗೊಳ್ತದೆ. ಎಷ್ಟು ಸಾರಿ ಆ ವಾಕ್ಯವನ್ನು ಕೇಳ್ತೀವೋ ಅಷ್ಟು ಸಾರಿ ನಮ್ಮಲ್ಲಿ ಹೊಸ ಹುಮ್ಮಸ್ಸು ಹರಿದು ಬರ್ತದೆ. ಆ ವಾಕ್ಯವನ್ನು ಇಟ್ಟುಕೊಂಡು ಪ್ರತಿದಿನ ಪ್ರಾರ್ಥನೆ ಮಾಡಿ, ದೇವರು ಕೊಟ್ಟಿರುವಂಥ ವಾಗ್ದಾನವನ್ನು ಇಟ್ಟುಕೊಂಡು ಪ್ರತಿದಿನ ಪ್ರಾರ್ಥನೆ ಮಾಡಿ. ಬರಗಾಲದಲ್ಲಿಯೂ ತೃಪ್ತಿ ಹೊಂದುವಿ ಎಂಬುದಾಗಿ ಹೇಳಿದೆಯಾ ಸ್ವಾಮಿ, ಅದನ್ನು ನೆರವೇರಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಅನೇಕ ಸಾಕ್ಷಿಗಳು ನಮಗೆ ಬರ್ತಾ ಇದೆ. ಬಿಸ್ನೆಸ್ಗಳನ್ನ ಜನರು ಪ್ರಾರಂಭ ಮಾಡ್ತಾ ಇದ್ದಾರೆ. ಹೊಸ ಅವಕಾಶಗಳನ್ನು ದೇವರು ಜನರಿಗೆ ಒದಗಿಸ್ಕೊಡ್ತಾ ಇದ್ದಾನೆ. ನಾನು ನಂಬ್ತೀನಿ, ದೇವರ ಮಹತ್ ಕಾರ್ಯದ ಸೀಸನ್, ದೇವರ ಮಹತ್ ಕಾರ್ಯದ ಋತುವಿನಲ್ಲಿ ನೀವು ಪ್ರವೇಶಿಸ್ತಾ ಇದ್ದೀರಾ. ಆತನ ಜೊತೆಗೆ ಸನ್ನಿಹಿತದಲ್ಲಿ ನಡೆಯಿರಿ, ಆತನ ಜೊತೆಗೆ ಐಕ್ಯತೆಯಲ್ಲಿ ನಡೆಯಿರಿ, ಪ್ರಾರ್ಥನೆಯಲ್ಲಿ ನಡೆಯಿರಿ. ಯಾಕಂದ್ರೆ ದೇವರು ನಿಮ್ಮನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮಣ್ಣಿನ ದೀಪದ ಬಗ್ಗೆ ಮೊನ್ನೆ ರಾತ್ರಿ ಭಾಳ ರಾತ್ರಿ ಲೇಟ್ವರೆಗೂ 3 ಗಂಟೆ ಆಗಿತ್ತು ರಾತ್ರಿ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯಲ್ಲಿ ತಲ್ಲೀನನಾಗಿ ಪ್ರಾರ್ಥಿಸ್ತಾ ಇದ್ದೆ. ಆಗ ದೇವರ ಆತ್ಮನ ಈ ವಿಷಯಗಳನ್ನು ನನ್ನ ಜೊತೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದ್ಭುತವಾದ ಯೋಚನೆಗಳನ್ನು ದೇವರು ನನ್ನ ಆತ್ಮದಲ್ಲಿ, ನನ್ನ ಮನಸ್ಸಿನಲ್ಲಿ ಮೂಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಬಹಳ ನಾಜೂಕವಾದಂಥದ್ದು, ಯಾಕಂದರೆ ಮಣ್ಣಿನಿಂದ ಮಾಡಲ್ಪಟ್ಟಂಥದ್ದು ಬಹಳ ನಾಜೂಕಾದದ್ದು. ಕೈಯಿಂದ ಬಿದ್ದರೆ ಒಡೆದೋಗುತ್ತೆ. ಇಂಥ ಮಣ್ಣಿನ ದೀಪ, ಅದರಲ್ಲಿ ಎಣ್ಣೆ ಹಾಕಿ ಬತ್ತೆ ಇಟ್ಟು ದೀಪ ಹಚ್ತಾರೆ ನೋಡಿ, ಮಣ್ಣಿನ ದೀಪ. ಕೈ ಜಾರಿ ತಪ್ಪಿದ್ರೆ ಬಿದ್ದು ಒಡೆದೋಗುತ್ತೆ. ಅಷ್ಟು ನಾಜೂಕಾದಂಥ ದೀಪ. ಅದಕ್ಕೆ ಬೆಂಕಿ ಹಚ್ಚಿ ಉರಿತಾ ಇದ್ರೆ ತಾನು ಹೊತ್ತಿಸ್ಕೊಂಡಂಥ ಬೆಂಕಿಯಲ್ಲಿ ಅದು ಎಂದಿಗೂ ಸುಟ್ಟು ಹೋಗಲ್ಲ. ತಾನು ಹೊತ್ತಿದಂಥ ಬೆಂಕಿಯಿಂದ ಇಡೀ ಮನೆಗೆ ಬೆಳಕು ಕೊಡ್ತದೆ. ಯಾವ ಕೋಣೆಯಲ್ಲಿ ಇಡಲ್ಪಟ್ಟಿರ್ತದೋ ಆ ಕೋಣೆಯಲ್ಲಿ ಬೆಳಕನ್ನು ಹಂಚ್ತದೆ. ಅಡುಗೆ ಮನೆಯಲ್ಲಿ ಹಚ್ಚಿದ್ರೆ ಅಡುಗೆ ಮಾಡೋರಿಗೆ ಬೆಳಕನ್ನು ಕೊಡ್ತದೆ. ನೀವು ವರ್ಷದಿಂದ ವರ್ಷ ಅದನ್ನು ಉಪಯೋಗಿಸ್ತಾ ಹೋಗ್ಬೋದು. ಎಣ್ಣೆ ತುಂಬ್ತೀರಾ, ಅದನ್ನು ಉಪಯೋಗಿಸ್ತೀರಾ. ತಾನು ಹೊತ್ತಿ ಹುರಿತಾ ಇದ್ರೂ ಸಹ ಆ ಉರಿಯಿಂದ ಅದು ಸುಟ್ಟು ಬೂದಿ ಆಗಲ್ಲ, ಸುಟ್ಟು ನಾಶವಾಗಿ ಹೋಗಲ್ಲ. ಆದರೆ ಎಷ್ಟು ಉರಿತದೋ ಅಷ್ಟು ಬೆಳಕನ್ನು ಕೊಡ್ತಾ ಹೋಗ್ತದೆ. ಅವತ್ತು ರಾತ್ರಿ ನಾನು ಪ್ರಾರ್ಥನೆ ಮಾಡುವಾಗ ದೇವರ ಆತ್ಮನ ನುಡಿಲಿಕ್ಕೆ ಪ್ರಾರಂಭ ಮಾಡಿದ. ಏನಂದರೆ, ಸಂತೋಷ್, ನನ್ನನ್ನು ಆರಾಧನೆಯಲ್ಲಿ ಪ್ರಾರ್ಥನೆಯಲ್ಲಿ ಸೇವಿಸಿ ನನಗೆ ಸೇವೆ ಸಲ್ಲಿಸಿ ಉರಿತಾ ಇರುವವರು ಆ ಬೆಂಕಿಯಿಂದ, ಆ ಪರಿಶ್ರಮದಿಂದ ಸುಟ್ಟು ಹೋಗೋದಿಲ್ಲ, ಹೊರತು ಇನ್ನೂ ಶ್ರೇಷ್ಠವಾದ ಬೆಳಕನ್ನು ಕೊಡ್ತಾರೆ. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ ಅಂತ ಹೇಳ್ದ. ನಾನು ಸ್ವಲ್ಪದರಲ್ಲಿ ವಾಕ್ಯ ಹಿಡಿದ್ರು ಚಿಂತೆಲ್ಲ. ಈ ಮಣ್ಣಿನ ದೀಪ ಮಣ್ಣಿನಿಂದ ಮಾಡಲ್ಪಟ್ಟಿದ್ದಾಗ್ಯೂ ಎಣ್ಣೆನ ಇಟ್ಕೊಳ್ತದೆ. ಮಣ್ಣಿನಿಂದ ಮಾಡಲ್ಪಟ್ಟಿದ್ರು ಸಹ, ಬೆಂಕಿಯಿಂದ ಉರಿತಾ ಇದ್ರು ಸಹ ಬೆಳಕನ್ನು ಕೊಡ್ತಾ ಹೋಗ್ತದೆ, ಸುಟ್ಟು ಹೋಗಲ್ಲ.
ಕರಗಿ ಹೋಗಲ್ಲ. ನೀನು ಎಷ್ಟು ಸುಂದರವಾದ ವಿಷಯ ಇದು. ದೇವರು ನಿನ್ನನ್ನು ಮಣ್ಣಿನಿಂದ ಮಾಡಿದ್ದಿರಬಹುದು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟಿದ್ರು ಸಹ ನೀನು ಮಣ್ಣಿನಿಂದ ಮಾಡಲ್ಪಟ್ಟು ಬಿದ್ದು ಒಡೆದು ಹೋದ್ರೆ, ಒಂದು ಹಾರ್ಟ್ ಅಟ್ಯಾಕ್ ಆದ್ರೆ ಸತ್ತೋಗ್ಬಿಡ್ತೀವಿ, ಒಂದು ಚಿಕ್ಕ ಆಕ್ಸಿಡೆಂಟ್ ಆದ್ರೆ ಅಂಗಾಂಗ ಮುರಿದು ಹೋಗ್ಬಿಡ್ತದೆ. ಅಷ್ಟು ನಾಜೂಕಾದಂತ ಮಣ್ಣಿನಿಂದ ಮಾಡಲ್ಪಟ್ಟಂತ ಪಾತ್ರೆ ನೀನಾಗಿದ್ರು ಸಹ ನೀನು ನೇಮಿಸಲ್ಪಟ್ಟದ್ದು ಪರಲೋಕದಿಂದ ಹರಿದು ಬರುವಂತ ಪವಿತ್ರಾತ್ಮನ ಅಭಿಷೇಕ ಎನ್ನುವಂತ ತೈಲವನ್ನ ಹೊತ್ತುಕೊಳ್ಳುವುದಕ್ಕಾಗಿ. ಇದು ಮಣ್ಣಿನಿಂದ ಮಾಡಲ್ಪಟ್ಟಿದ್ರು ಸಹ ಸೈತಾನನ ಇದನ್ನು ಒಡೆದು ಹಾಕ್ಲಿಕ್ಕೆ ಆಗಲ್ಲ. ಇದು ಮಣ್ಣಿನಿಂದ ಮಾಡಲ್ಪಟ್ಟಿದ್ರು ಸಹ ಸೈತಾನನ ಅದನ್ನು ತುಳಿದು ಬಿಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನನ್ನ ಯೇಸು ನಿನ್ನ ರಕ್ಷಕನು, ನಿನ್ನ ಒಡೆಯನು ಈ ಮಣ್ಣಿನ ಚಿಕ್ಕ ದೀಪವನ್ನ, ಈ ಮಣ್ಣಿನ ಪಾತ್ರೆಯನ್ನ ಮಣ್ಣಾಗಿ ನೋಡದೆ, ಮಣ್ಣಿನಿಂದ ಮಾಡಲ್ಪಟ್ಟಿದ್ದು ಎಂಬುದಾಗಿ ಕೀಳಾಗಿ ನೋಡದೆ, ತುಚ್ಛವಾಗಿ ನೋಡದೆ, ಪರಲೋಕದ ಅಭಿಷೇಕವಾಗಿರುವಂತ, ಪರಲೋಕದಲ್ಲಿಯೇ ಶ್ರೇಷ್ಠವಾದಂತ ಪವಿತ್ರಾತ್ಮನ ಎಣ್ಣೆಯನ್ನ ಈ ಮಣ್ಣಿನ ದೀಪದಲ್ಲಿ ಸುರಿಲಿಕ್ಕೆ ಆಶೆ ಉಳ್ಳವನಾಗಿದ್ದಾನೆ, ಹಸಿದವನಾಗಿದ್ದಾನೆ. ನನಗೆ ಬಂಗಾರದ ಪಾತ್ರೆಯನ್ನು ಸಿಕ್ಕರೆ ನಾನು ನನ್ನ ಎಣ್ಣೆಯನ್ನು ಸುರಿತೇನೆ ಎಂಬುದಾಗಿ ಆತನು ಹೇಳ್ತಾ ಇಲ್ಲ. ಮಣ್ಣಿನಿಂದ ಮಾಡಲ್ಪಟ್ಟಂತ ನಾವುಗಳು, ದೇವರು ನಮ್ಮನ್ನು ಸೃಷ್ಟಿ ಮಾಡುವಾಗ ಮಣ್ಣಿನಿಂದ ನಮ್ಮನ್ನು ಮಾಡಿದ್ರು ಸಹ ಆತನ ಅಭಿಷೇಕದ ಎಣ್ಣೆಯಿಂದ ತುಂಬಿಸಿ ಆತನಿಗಾಗಿ ಉರಿಯುವಷ್ಟು ನಮ್ಮಲ್ಲಿ ಕೃಪೆಯನ್ನು ಇಡ್ಲಿಕ್ಕೆ ಆಶೆ ಉಳ್ಳವನಾಗಿದ್ದಾನೆ. ಅದೇ ಮೋಶೆ ಸೀನಾಯಿ ಬೆಟ್ಟದಲ್ಲಿ ಕಂಡಂತ ಪೊದೆಯ ರಹಸ್ಯ ಅದು. ದೇವರ ವಾಕ್ಯ ಹೇಳ್ತದೆ, ಆ ದೃಶ್ಯವನ್ನು ಕಂಡು ಆಶ್ಚರ್ಯಚಕಿತನಾಗಿ ಮೋಶೆ ಉತ್ಸಾಹದಿಂದ ಉತ್ಸುಕತೆಯಿಂದ ಇದೇನೆಂಬುದಾಗಿ ನೋಡುವುದಕ್ಕಾಗಿ ಮಾರ್ಗವನ್ನು ಬಿಟ್ಟನು. ಏನದು ದೃಶ್ಯ? ಪೊದೆಗೆ ಬೆಂಕಿ ಹತ್ತಿಕೊಂಡಿದೆ. ಪೊದೆ ಭೂಮಿಯ ಮೇಲಿಂದ ಪೊದೆ ಆಗಿದ್ರು ಸಹ ಹತ್ತಿರುವ ಬೆಂಕಿ ಪರಲೋಕದ ಬೆಂಕಿ ಹತ್ತಿದೆ. ಭೂಮಿಯ ಬೆಂಕಿ ಹತ್ತುವಾಗ ಸುಟ್ಟೋಗ್ಬೋದು, ಪರಲೋಕದ ಬೆಂಕಿ ಹತ್ತಿದೆ, ಉರಿತಾ ಇದೆ, ಬೆಳಕು ಬರ್ತಾ ಇದೆ, ಉಷ್ಣಾಂಶವೂ ಬರ್ತಾ ಇದ್ದಿರಬಹುದು, ಆದರೆ ಗಿಡ ಪೊದೆ ಸುಟ್ಟೋಗ್ತಾ ಇಲ್ಲ. ನೀನು ಕರ್ತನಿಗೆ ಸೇವೆ ಮಾಡುವನಾಗಿದ್ರೆ, ಕರ್ತನನ್ನು ಆರಾಧಿಸುವನಾಗಿದ್ರೆ, ನೀನು ನಿನ್ನ ಕುಟುಂಬವು ಕರ್ತನನ್ನು ಪ್ರೀತಿಸಿ ಪ್ರಾರ್ಥನೆ ಉಪವಾಸಗಳಿಂದ ಆತನಿಗೋಸ್ಕರ ಉರಿತಾ ಇರುವುದಾಗಿದ್ರೆ, ದೀಪದ ಉರಿ ಅದನ್ನು ಸುಟ್ಟು ಹಾಕದೇ ಇರುವ ರೀತಿಯಲ್ಲಿ ನೀನು ಯಾರಿಗೋಸ್ಕರ ಉರಿತಾ ಇದೆಯೋ ಆ ಉರಿ ನಿನ್ನನ್ನು ಸುಟ್ಟು ಹಾಕುವುದಕ್ಕಾಗಿ ಬಂದಂತ ಉರಿ ಅಲ್ಲ. ಆದರೆ ಆ ಬೆಂಕಿ ನಿನ್ನನ್ನು ಆಶೀರ್ವದಿಸಿ, ತುಂಬಾ ಆಶೀರ್ವದಿಸಿ ಆತನಿಗೋಸ್ಕರ ಬೆಳಗುವಂತೆ ಮಾಡಲಿಕ್ಕೆ ಬಂದಿರುವಂತಹ ಪರಲೋಕದ ಬೆಂಕಿ, ಪರಲೋಕದ ಬೆಳಕದು. ಆ ರಾತ್ರಿ ದೇವರ ಆತ್ಮನ ಪೊದೆಯ ರಹಸ್ಯವನ್ನ ಬಿಡಿಸ್ಲಿಕ್ಕೆ ಪ್ರಾರಂಭ ಮಾಡಿದಾಗ ನನ್ನ ಹೃದಯದ ಆಶೀರ್ವಾದದಿಂದ, ಪ್ರಕಟಣೆಗಳಿಂದ ಆಶೀರ್ವಾದದಿಂದ ತುಂಬಲಿಕ್ಕೆ ಪ್ರಾರಂಭವಾಯಿತು. ಆತನ ಹೇಳಿದ, ಸಂತೋಷ್, ಯಾಕೆ ಆ ಪೊದೆ ಸುಟ್ಟು ಹೋಗ್ಲಿಲ್ಲ ಗೊತ್ತಾ? ಯಾಕಂದ್ರೆ ನಾನು ಮೋಶೆ ಹೇಳ್ತಾ ಇದ್ದೆ, ಆ ಪೊದೆಯ ಮೂಲಕ ನೀನು ನನಗಾಗಿ ಉರಿಬಹುದು, ಆದರೆ ಸುಟ್ಟು ಹೋಗಲ್ಲ. ನೀನು ನನಗಾಗಿ ಶ್ರಮೆ ಪಡಬಹುದು, ಆ ಶ್ರಮೆಯ ನಿಮಿತ್ತ ನೀನು ಸತ್ತು ಹೋಗಲ್ಲ. ನನಗಾಗಿ ನೀನು ಕಷ್ಟ ಅನುಭವಿಸಬಹುದು, ಆದರೆ ಕಷ್ಟ ನಿನ್ನನ್ನು ನಾಶ ಮಾಡಲ್ಲ. ಅದೇ ನೆರವೇರ್ತು ನೋಡಿ. ಕರ್ತನಿಗೋಸ್ಕರ ಉರಿತಾ ಇದ್ದಾನೆ, ಸುಟ್ಟು ಬೂದಿ ಆಗಲಿಲ್ಲ. ಎಷ್ಟು ಬಾರಿ ಜನ, ಆತನ ಸ್ವಂತ ಜನ ಆತನನ್ನು ಕಲ್ಲೆಸೆದಬೇಕು, ಕೊಲ್ಲಬೇಕೆಂಬುದಾಗಿ ಕಲ್ಲನ್ನು ಎತ್ಕೊಂಡ್ರು, ಒಬ್ಬರಾದ್ರೂ ಅವನನ್ನು ಮುಟ್ಲಿಕ್ಕಾಗಲಿಲ್ಲ. ಯಾಕೆ? ಆ ಪೊದೆ, ಮೋಶೆ ಎಂಬಂತ ಆ ಪೊದೆ ಉರಿತಾ ಇದ್ದದ್ದು ಪರಲೋಕದ ಬೆಂಕಿಯಿಂದ. ಅಯ್ಯ, ನೀನು ಮಣ್ಣಿನಿಂದ ಮಾಡಲ್ಪಟ್ಟಂತ ದೀಪವಾಗಿದ್ರು ಚಿಂತೆ ಇಲ್ಲ, ನಿನ್ನ ಮೇಲೆ ಉರಿತಾ ಇರುವಂತ ಬೆಂಕಿ ಪರಲೋಕದಿಂದ ಇಳಿದು ಬರುವಂತ ಪವಿತ್ರಾತ್ಮನ ಬೆಂಕಿ ಅದು. ಆತನಿಗೋಸ್ಕರ ನೀನು ಮಾಡುವಂತ ಪಡುವಂತ ಒಂದು ಶ್ರಮೆ ಆದರೂ ನಿನ್ನನ್ನು ಸುಟ್ಟು ಬೂದಿ ಮಾಡುವುದಕ್ಕಿಲ್ಲ. ಯಾಕಂದ್ರೆ ಅಲ್ಲಿ ಇರುವಂತ ಬೆಂಕಿ ಪರಲೋಕಕ್ಕೋಸ್ಕರ ಉರಿತಾ ಇದ್ದೀಯಾ. ಇದು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತದೆ ಅಂದ್ಕೊಳ್ತೀನಿ. ನಾನು ವಾಕ್ಯವನ್ನು ಸಂಕ್ಷಿಪ್ತವಾಗಿಡ್ತಾ ಇದ್ದೀನಿ. ನನ್ನ ಇನ್ನೂ ಚೇತರಿಸ್ಕೊಳ್ತಾ ಇರೋದ್ರ ನಿಮಿತ್ತವಾಗಿ ಸ್ವಲ್ಪ ಹೇಳುತ್ತಾ ಇರ್ಬೋದು ಸಹ, ಆದರೆ ದೇವರ ಆತ್ಮನ ಖಂಡಿತವಾಗಿ ನಿಮ್ಮ ಜೊತೆ ಮಾತಾಡ್ತಾನೆ. ಈ ದೀಪ ಸ್ವಲ್ಪ ನನ್ನ ಜೊತೆಗೆ ನಿಮ್ಮ ಊಹೆಯಲ್ಲಿ ಹಳೆ ಕಾಲಕ್ಕೆ ಬರ್ಬೇಕಂತ ಕೇಳ್ಕೊಳ್ತೇನೆ. ಈ ಮಣ್ಣಿನ ದೀಪದಲ್ಲಿ ಎಣ್ಣೆ ಇಲ್ಲದೆ ಹೋದ್ರೆ ಅದನ್ನ ಒಂದು ಟೇಬಲ್ ಮೇಲಾಗ್ಲಿ, ಕಟ್ಟಿ ಮೇಲಾಗ್ಲಿ, ಜಗುಲಿ ಮೇಲಾಗ್ಲಿ ಅಥವಾ ನೆಲದಲ್ಲಿ ಎಲ್ಲೇ ಒಂದು ಕಾಲಲ್ಲಿ ಇಟ್ಟಿರ್ಬೋದು.
ಅಡುಗೆ ಮನೆಯಲ್ಲಿ ನೆಲದ ಮೇಲೆ ಇಟ್ಟಿರ್ಬೋದು. ಆದರೆ ಅದೇ ವೇಳೆಗೆ ಅದರಲ್ಲಿ ಎಣ್ಣೆ ಇದ್ದರೆ ಮಕ್ಕಳನ್ನು ಹಿರಿಯರು ಜೋಕೆ ಹೇಳ್ತಾರೆ, ಜೋಕೆ ಅದರಲ್ಲಿ ಎಣ್ಣೆ ಇದೆ, ಯಾರಾದ್ರೂ ಎತ್ತಿ ಮಾಡಲ್ಲಿಡ್ರಿ, ಯಾರಾದ್ರೂ ಎತ್ತಿ ಅದನ್ನು ಕಂಬದ ಮೇಲೆ ಇಡಿ. ಯಾಕೆ? ಎಣ್ಣೆ ಎಲ್ಲಾದರೂ ಬಿದ್ದು ಹೋದಿತ್ತು. ಅಯ್ಯ, ಖಾಲಿಯಾದ ದೀಪ. ಇವತ್ತು ಕೆಲವೊಂದು ಖಾಲಿಯಾದ ದೀಪಗಳು ನಿಮ್ಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. ಖಾಲಿಯಾದ ದೀಪ ಎಲ್ಲಿದೆ ಎಂಬುದಾಗಿ ಯಾರು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಲ್ಲ. ಆದರೆ ಅದರಲ್ಲಿ ಎಣ್ಣೆ ತುಂಬಿದ್ರೆ ಅದನ್ನು ಇಲ್ಲಿ ಇಡಬೇಡಿ ಅಂತ ಹೇಳ್ತಾರೆ. ಮೇಲೆ ದೀಪದ ಮಾಡಲ್ಲಿ ಅಥವಾ ಕಂಬದ ಮೇಲೆ ಅಥವಾ ಅದರ ಸ್ಥಾನದಲ್ಲಿ ಇಡಿ ಅಂತ ಹೇಳ್ತಾರೆ. ಅದು ಕ್ರೈಸ್ತ ಜೀವಿತ. ನೀನು ಮಣ್ಣಿಂದ ತೆಗೆಯಲ್ಪಟ್ಟಿರಬಹುದು. ಯಾವಾಗ ನಿನ್ನ ಮೇಲೆ ದೇವರ ಆತ್ಮನ ಅಭಿಷೇಕದ ಎಣ್ಣೆ ತುಂಬಿರ್ತದೋ, ನಿನ್ನ ಪರಿಸ್ಥಿತಿಯ ಬಗ್ಗೆ ನೀನು ಗುಣಗುಟ್ಟುವ ಅವಶ್ಯಕತೆ ಬೀಳಲ್ಲ. ತಾನಾಗಿಯೇ ಎಣ್ಣೆ ತುಂಬಿದಂಥ ದೀಪವನ್ನ ಅದರ ಸ್ಥಾನ, ಆ ಎಣ್ಣೆ ಅದರ ಸ್ಥಾನಕ್ಕೆ ಒಯ್ತದೆ. ಅದು ಇರಬೇಕಾದಂಥ ಸ್ಥಾನಕ್ಕೆ ಅದನ್ನು ಒಯ್ತದೆ. ಇದನ್ನು ಸ್ವೀಕರಿಸ್ಕೊಳ್ಳಿ. ಆ ಅಭಿಷೇಕದ ಎಣ್ಣೆ ಆ ದೀಪವನ್ನು ನೆಲದ ಮೇಲೆ ಬಿಡದೆ ಅದನ್ನು ಮಾಡಲ್ಲಿ, ಅದನ್ನು ಕಂಬದ ಮೇಲೆ ಅದರ ಸ್ಥಾನದ ಮೇಲೆ ಅದನ್ನು ಒಯ್ತದೆ. ಕ್ರಿಸ್ತನು ನಿನ್ನನ್ನು ಆರಿಸಿಕೊಂಡು ತನ್ನ ರಕ್ತದಲ್ಲಿ ತೊಳೆದು ನಿನ್ನನ್ನು ಶುದ್ಧೀಕರಿಸಿ ನಿನ್ನನ್ನು ಪ್ರತ್ಯೇಕಿಸಿಕೊಂಡದ್ದು ಪವಿತ್ರಾತ್ಮನ ಎಣ್ಣೆಯನ್ನು ತುಂಬಿಸೋದಕ್ಕಾಗಿ. ಯಾಕಂದ್ರೆ ಆತನಿಗೆ ಗೊತ್ತು, ಆ ಎಣ್ಣೆ ನಿನ್ನನ್ನು ತುಂಬಿಕೊಳ್ಳುವಾಗ ನಿನ್ನ ಸ್ಥಾನ ನೆಲದ ಮೇಲೆ ಇರಲ್ಲ, ನಿನ್ನ ಸ್ಥಾನ ಟೇಬಲ್ ಮೇಲೆ ಇರಲ್ಲ, ನಿನ್ನ ಸ್ಥಾನ ಕೆಳಗಡೆ ಇರಲ್ಲ. ದೇವರು ನಿನ್ನ ಸ್ಥಾನವನ್ನು ಮೇಲಕ್ಕೆ ಎತ್ತಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಜನ ಅದ್ರ ಬಗ್ಗೆ ನಿಗಾ ವಹಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರಾದರೂ ಅದನ್ನು ಒದಗಿದ್ದೀರಾ, ಯಾರಾದ್ರನ್ನು ಮುಟ್ಟಿಗಿದ್ದೀರಾ, ಎಣ್ಣೆ ಬಿದ್ದೋಗುತ್ತೆ, ಅಭಿಷೇಕ ಬಿದ್ದೋಗುತ್ತೆ, ಅದನ್ನು ಅದರ ಸ್ಥಾನದಲ್ಲಿ ಇಡ್ರಿ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂಥ ಜೀವನವಯ್ಯ ದೇವರು ನನಗೆ ಕರೆದಿರೋದು. ಅದನ್ನು ಯಾವುದು ಎಲ್ಲಿ ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ವಲ್ಪದರಲ್ಲಿ ಹೇಳಿ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಮೊದಲು ಮನಸ್ಸಾದರೂ ಸಿದ್ಧಪಡಿಸಿಕೊ. ಹೌದು, ನಾನು ಮಣ್ಣಿನಿಂದ ಮಾಡಲ್ಪಟ್ಟದ್ರೂ ಸಹ ಕರ್ತನಿಗೋಸ್ಕರ ಉರಿಯುವಂಥ ದೀಪ ನಾನಾಗಿದ್ದೇನೆ. ಮೋಶೆ ಸತತವಾಗಿ ಉರಿತಾ ಇದ್ದ. ಅವನು ಬರ್ತಾ ಇದ್ದಾನಂದ್ರೆ ಫರೋಹನಿಗೆ ನಡುಕ ಬರಲಿಕ್ಕೆ ಪ್ರಾರಂಭ ಆಯಿತು. ಯಾಕೆ? ಉರಿತಾ ಇದ್ದದ್ದು ಮನುಷ್ಯನ ಜ್ಞಾನದ, ಮೋಶೆಯ ಜ್ಞಾನದ ದೀಪವಲ್ಲ, ಆತನ ಕೈ ಚತುರತೆಯ ದೀಪವಲ್ಲ, ಆತನ ತಲಾಂತುಗಳ ದೀಪವಲ್ಲ, ಆದರೆ ಆತನಲ್ಲಿ ಉರಿತಾ ಇದ್ದದ್ದು ಯೆಹೋವನ ದೀಪ. ಆತನಲ್ಲಿ ಉರಿತಾ ಇದ್ದದ್ದು ಯೆಹೋವನ ಬೆಂಕಿ. ನಿನ್ನ ಜ್ಞಾನಕ್ಕೂ ಮೀರಿದ ಇನ್ನೊಬ್ಬ ಜ್ಞಾನಿ ಹುಟ್ಟಲಿಕ್ಕೆ ಸಾಧ್ಯ. ಆತನ ದೀಪ ನಿನಗಿಂತಲೂ ಶ್ರೇಷ್ಠವಾಗಿ ಬೆಳಗಲಿಕ್ಕೆ ಸಾಧ್ಯ. ನಿನಗಿಂತಲೂ ಉತ್ತಮವಾದ ತಲಾಂತುಗಳನ್ನು ಹೊಂದಿದಂಥ ದೀಪವನ್ನು ಹೊತ್ತುಕೊಂಡು ಮತ್ತೊಬ್ಬನು ಬರಲಿಕ್ಕೆ ಸಾಧ್ಯ. ಆದರೆ ಯೆಹೋವನ ಬೆಂಕಿ, ಪವಿತ್ರಾತ್ಮನ ಬೆಂಕಿ ನಿನ್ನಲ್ಲಿ ಉರಿತಾ ಇರೋದಾಗಿದ್ರೆ ಫರೋಹನು ಆ ಬೆಂಕಿಯ ಬಗ್ಗೆ ನಡುಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಫರೋಹನು ಭಯಪಟ್ಟಿದ್ದು ಮೋಶೆಗಲ್ಲ. ಮೋಶೆಯಾದರೂ ತೊದಲು ನುಡಿಯ ಒಂದು ಮಣ್ಣಿನ ದೀಪವಾಗಿತ್ತು, ಉರಿಯುವಂತ ಒಂದು ಪೊದೆಯಾಗಿತ್ತು. ಆದರೆ ಫರೋಹನು ಭಯಪಟ್ಟದ್ದು ಮೋಶೆಗಲ್ಲ. ಫರೋಹನು ಭಯಪಟ್ಟದ್ದು ಮೋಶೆ ಎಂಬ ಪೊದೆಯ ಮೇಲೆ ಉರಿತಾ ಇದ್ದಂತ ಆ ಬೆಂಕಿಗೆ ಭಯಪಟ್ಟದ್ದು. ನಿನ್ನ ಜ್ಞಾನಕ್ಕೆ ಅವ್ರು ಭಯಪಡಲ್ಲ, ನಿನ್ನ ಚಾಣಾಕ್ಷತನಕ್ಕೆ ಅವರು ಭಯಪಡಲ್ಲ, ನಿನ್ನ ಸುಂದರತೆಗೂ ಅವರು ಧ್ಯಾನ ಕೊಡಲ್ಲ. ಅವರಿಗೆ ಬೇಕಾಗಿರೋದು ನಿನ್ನ ಮೇಲೆ ಉರಿಯುವಂತ ಪವಿತ್ರಾತ್ಮನ ಬೆಂಕಿ. ಫರೋಹನು ಬೊಗ್ಗಿದ್ದು ಮೋಶೆಗಲ್ಲ, ಫರೋಹನು ಬೊಗ್ಗಿದ್ದು ಮೋಶೆ ಹೊತ್ತುಕೊಂಡಂತ ಪರಲೋಕದ ಬೆಂಕಿಗೆ. ಯೇಸು ಸ್ವಾಮಿ ಹೇಳಿದ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಾ. ನೀನು ಮಣ್ಣಿನಿಂದ ಮಾಡಿದಂಥ ಪಾತ್ರೆಯಾಗಿದ್ರೂ ಸಹ ನಿನ್ನಲ್ಲಿ ಆ ಅಭಿಷೇಕ ತೈಲ ತುಂಬಿಕೊಳ್ಳುವಾಗ ನಿನ್ನ ಸ್ಥಾನ ಬದಲಾಗುತ್ತೆ, ನಿನ್ನ ಮಟ್ಟ ಬದಲಾಗುತ್ತೆ. ಸಿದ್ಧಳಾಗು. ನಿನ್ನ ಮಟ್ಟ ಬದಲಾಗುವಂತ ಸೀಸನ್ ಅಲ್ಲಿ ಪ್ರವೇಶಿಸ್ತಾ ಇದ್ದೀನಿ. ನಿನ್ನ ಬಿಸ್ನೆಸ್ ಮೇಲೆ ಆ ಎಣ್ಣೆ ಬರುವಾಗ ಅದರ ಬೆಂಕಿ ಬದಲಾಗುತ್ತೆ. ನಿನ್ನ ಆರೋಗ್ಯದ ಮೇಲೆ ಆ ಎಣ್ಣೆ ಬರುವಾಗ ಅದರ ಪ್ರಭಾವ ಬದಲಾಗುತ್ತೆ. ನಿಮ್ಮ ಕುಟುಂಬಗಳು ತುಂಬಾ ಅಮೂಲ್ಯವಾದವುಗಳು. ನಿಮ್ಮ ಕುಟುಂಬಗಳು ಯೆಹೋವನಿಗೋಸ್ಕರ ಉರಿಯುವಂತ ದೀಪಗಳು. ನಿಮ್ಮ ಕುಟುಂಬದಲ್ಲಿರುವುದು ಪವಿತ್ರಾತ್ಮನ ಅಭಿಷೇಕ ತೈಲ. ನಿಮ್ಮ ಕುಟುಂಬ ಬೆಳಗುವಂತ ಬೆಳಕು, ಆ ದೀಪದ ಬೆಳಕು, ಅದು ಯೆಹೋವನ ಬೆಳಕು. ಜನರು ಅದನ್ನು ನೋಡಿ ಅಂತಾರೆ, ನಿಮ್ಮ ಮನೆಯಲ್ಲಿ ಕೂತ್ಕೊಂಡ್ರೆ ಎಷ್ಟೋ ಸಮಾಧಾನ ಇದೆ ಅಂತ. ಜನರು ಅದನ್ನು ನೋಡಿ ಹೇಳ್ತಾರೆ, ನೀವು ಆಶೀರ್ವದಿಸಲ್ಪಟ್ಟವ್ರಂತ. ಯಾಕೆ? ಆ ದೀಪವು ಅಂಧಕಾರದಲ್ಲಿರುವವರಿಗೆ ಬೆಳಕನ್ನು ಕೊಡ್ತದೆ. ಆ ದೀಪ
ಅನೇಕರಿಗೆ ಆಶೀರ್ವಾದವನ್ನುಂಟು ಮಾಡ್ತದೆ. ಒಂದು ಸುಂದರವಾದ ಸಾಕ್ಷಿಯನ್ನು ನಾನು ಕೇಳಿದೆ, ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಮನಸ್ಸು ಮಾಡ್ತೀನಿ. ಲಾಕ್ಡೌನ್ ನಮಗೆ, ಲಾಕ್ಡೌನ್ ಪವಿತ್ರಾತ್ಮನಿಗಲ್ಲ, ಲಾಕ್ಡೌನ್ ನಮಗೆ, ಲಾಕ್ಡೌನ್ ರಾಜಾದಿರಾಜನಿಗಲ್ಲ. ನಾವು ಭೇಟಿ ಆಗದೆ ಇರಲಿಕ್ಕಿರುವಂಥ ಈ ಸೀಮೆ ಅದು ನಮಗೆ. ಆದರೆ ನಮ್ಮನ್ನು ಮನೆಗಳಲ್ಲಿ ಭೇಟಿ ಆಗಲಿಕ್ಕೆ ಕ್ಷಮತೆಯನ್ನು ಹೊಂದಿರುವಂಥ ಅರಸನಿಗಲ್ಲ ಆ ಸೀಮೆ. ಲಾಕ್ಡೌನ್ ನಮಗೆ, ಪವಿತ್ರಾತ್ಮನಿಗೆ ಅಲ್ಲ. ಮೊದಲನೇ ದಿನ ನಮ್ಮ ಪ್ರಧಾನಿಯವರು ಜನತಾ ಕರ್ಫ್ಯೂವನ್ನು ಮೊದಲನೇ ಸಂಡೇ ಅನೌನ್ಸ್ ಮಾಡೋಕ್ಕಿಂತ ಒಂದು ಸಂಡೇ ಮುಂಚೆ ಪಾಸ್ಟರ್ ಅಮರ್ ಅವರ ಸಭೆಗೆ ಒಂದು ಕುಟುಂಬ ಬಂತು. 12 ವರ್ಷದ ಮಗಳನ್ನು ತಗೊಂಡು ಒಂದು ಕುಟುಂಬ ಪ್ರಾರ್ಥನೆಗಾಗಿ ಕರ್ಕೊಂಡು ಬಂದರು. ತೊಂದರೆ ಏನಂದ್ರೆ ಆ ಮಗಳಿಗೆ ದೆವ್ವ ಹಿಡಿದಿದೆ. 12 ವರ್ಷದ ಮಗಳು, ಪ್ರಾರ್ಥನಾ ಅಂತ ಹೆಸರು, ಅವಳಿಗೆ ದೆವ್ವ ಹಿಡಿದಿದೆ. ಆ ದಿನ ಪಾಸ್ಟರ್ ಅವಳಿಗೋಸ್ಕರ ಪ್ರಾರ್ಥಿಸಿದ್ರು. ಈ 12 ವರ್ಷದ ಮಗಳಿಗೆ ದೆವ್ವ ಹಿಡಿದಿದೆ. ಮೊದಲನೇ ಆ ಸಂಡೇ ಅವಳಿಗೋಸ್ಕರ, ಆ ರವಿವಾರ ಅವಳಿಗೋಸ್ಕರ ಪ್ರಾರ್ಥಿಸಿದ್ರು. ಪಾಸ್ಟರ್ ಅಮರ್ ಹೇಳಿದ್ರು ಮತ್ತೆ ಕರ್ಕೊಂಡು ಬನ್ನಿ ಅಂತ. ಅವಳಿಗೆ ಸಂಪೂರ್ಣವಾಗಿ ಇನ್ನೂ ಡೆಲಿವರೆನ್ಸ್ ಆಗಲಿಲ್ಲ. ಅವ್ರ ಮನೆಗೆ ಕರ್ಕೊಂಡು ಹೋದರು. ಮಾರನೇ ದಿನ ಲಾಕ್ಡೌನ್ ಸ್ಟಾರ್ಟ್ ಆಗ್ಬಿಡ್ತು. ಜನತಾ ಕರ್ಫ್ಯೂನಿಂದ ಲಾಕ್ಡೌನ್ ಸ್ಟಾರ್ಟ್ ಆಗಿಬಿಡ್ತು. ಸಭೆಯಾಗಿ ಸೇರೋದು ಬಂದಾಗ್ಬಿಡ್ತು. ಆ ಕುಟುಂಬದವರು ಕಾಲ್ ಮಾಡಿ ಪಾಸ್ಟರ್ ಅಮರ್ ಅವ್ರಿಗೆ ತುಂಬ ತೊಂದರೆ ಮಾಡ್ಕೊಳ್ತಾ ಇದ್ದಾಳೆ, ಏನು ಮಾಡೋದು ಅಂತ ಕೇಳಿದರೆ ಪಾಸ್ಟರ್ ಅಮರ್ ಅವರು ಒಂದು ಸರಳವಾದ ಮಾರ್ಗ ಅವ್ರಿಗೆ ಹೇಳಿದ್ರಂತೆ. ಒಂದು ಕೆಲಸ ಮಾಡಿ, ನಾನು ನಿಮ್ಮೊಂದು ಲಿಂಕ್ ಕಳಿಸ್ತೀನಿ, ಅದನ್ನು ಯೂಟ್ಯೂಬಲ್ಲಿ ತೆಗೆದುಬಿಟ್ಟು ಅದ್ರಲ್ಲಿ ಬರುವಂಥ ಸಂದೇಶಗಳನ್ನು ಅವಳ ಮುಂದೆ ಕೂತ್ಕೊಂಡು ಕೇಳಲಿಕ್ಕೆ ಹಚ್ಚಿರಿ, ಅವಳಿಗೆ ಆರಾಮಾಗುತ್ತೆ ಅಂತ. ಅವರು ಕುಟುಂಬದವರು ಪ್ರಾಮಾಣಿಕವಾಗಿ ಅವ್ರು ಕಳಿಸಿದ ಲಿಂಕ್ ಯಾವುದಪ್ಪ ಅಂದರೆ ನಮ್ಮ ಸಭೆಯ ಆರಾಧನೆಯ ಲಿಂಕ್, ನಮ್ಮ ಸಂದೇಶಗಳು, ನಮ್ಮ ಆರಾಧನೆಗಳ ಲಿಂಕ್ ಅವ್ರು ಕಳಿಸಿದ್ರು. ಇವರು ಹಾಕ್ಬಿಟ್ಟು ಸ್ಕ್ರೀನಲ್ಲಿ ಹಾಕ್ಬಿಟ್ಟು ಅವಳನ್ನು ಒತ್ತಾಯದಿಂದ ಕೂಡಿಸಿದ್ರೆ ಅವಳಲ್ಲಿರುವಂಥ ದೆವ್ವ ಅವಳ ಮೂಲಕ ಕಿರ್ಚಾಡ್ಲಿಕ್ಕೆ ಪ್ರಾರಂಭ ಮಾಡ್ತಂತೆ, ಹೇಳಲಿಕ್ಕೆ ಪ್ರಾರಂಭ ಮಾಡಿ, ಇದೇನು ಹಾಕಿ ಕೂಡಿಸಿದ್ರ, ನನ್ನ ಬೆಂಕಿ ಐತೆ ಅದು ಬಂದ್ ಮಾಡಿ ಅಂತ ಕಿರ್ಚಾಡ್ತಾ ಕೂತು. ಅದನ್ನು ನೋಡಿದೆ ತಡ ಅವಳನ್ನ ಒತ್ತಿ ಹಿಡ್ಕೊಂಡು ಕೂರ್ಸ್ಕೊಂಡ್ಬಿಟ್ಟಾರೆ. ವಾಕ್ಯದ ನಂತರ ವಾಕ್ಯ, ಸರ್ವಿಸ್ ನಂತರ ಸರ್ವಿಸನ್ನು ಕೇಳಿಸ್ತಾ ಇದ್ದಾರೆ. ಆ ಚೀರಾಡ್ತಾ ಇದ್ದಂಥ ದೆವ್ವ ಏನೇನೋ ಅರಿಕೆ ಮಾಡಿ ಕೊನೆಗೆ ಶಾಂತ ಆಗ್ತಾ ಸಂಪೂರ್ಣವಾಗಿ ಅವಳಿಂದ ಬಿಟ್ಟು ತೊಲಗೋಗಿದೆ. ಆ ಮಗಳು ಸಂಪೂರ್ಣ ಗುಣವಾಗಿ ಕುಟುಂಬದವರ ವಾಕ್ಯವನ್ನು ಸತತವಾಗಿ ಕೇಳ್ತಾ ಈಗ ಸತ್ಯವೇದವನ್ನು ಓದಲಿಕ್ಕೆ ಪ್ರಾರಂಭ ಮಾಡಿ ಆ ವಾಕ್ಯಗಳನ್ನು ಕೇಳಿ ವಾಕ್ಯಗಳನ್ನು ಬರೆದುಕೊಂಡು ಈಗ 12 ವರ್ಷದ ಮಗಳು ಸಹ ಆ ವಾಕ್ಯವನ್ನು ಕೇಳಿ TV ಮುಂದೆ, ಯೂಟ್ಯೂಬ್ ಮುಂದೆ ಕೂತ್ಕೊಂಡ್ಬಿಟ್ಟು ನಾವು ಎಲ್ಲ ವಾಕ್ಯಗಳನ್ನು ತೆಗೆದುಕೊಳ್ತಾ ಇದ್ದಾಳೆ. ಲಾಕ್ಡೌನ್ ನಮಗೆ ಸೀಮಿತವಾದದ್ದು ಹೊರತು ಪವಿತ್ರಾತ್ಮನಿಗಲ್ಲ. ದೀಪ ಯಾವುದೇ ಮೂಲೆಯಲ್ಲಿದ್ದರೂ ಚಿಂತಿಲ್ಲ. ನಾವು ಜೀವಿಸ್ತಾ ಇರುವಂಥ ದಿನಗಳು, ಅದರ ಬೆಳಕನ್ನು ದೇವರು ಎಲ್ಲ ಕಡೆ ಹರಲಿಕ್ಕೆ ಸಾಧ್ಯ. ನೀನು ಆ ದೀಪವಾಗಿದ್ದೀಯ. ಅದ್ಭುತ ಕರ್ತನು ನಿನ್ನೊಟ್ಟಿಗಿದ್ದಾನೆ, ಆಲೋಚನಾ ಶಕ್ತನು ನಿನ್ನೊಟ್ಟಿಗಿದ್ದಾನೆ. ನಿನ್ನ ಕುಟುಂಬದಲ್ಲಿರುವ ಆತನು ಯಾವನೆಂದರೆ, ಆತನು ಮಾಡಿದಂಥ ವಾಗ್ದಾನ, ನಿನ್ನ ಪಕ್ಕದಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು ಅಂತ ಹೇಳಿದಾನೆ. ಅಂತ ಬಲವಾದ ಕೃಪೆಯನ್ನು ನಿಮ್ಮ ಮೇಲೆ ಸುರಿಸಿದ್ದಾನೆ. ನೀವು ಆ ಅಮೂಲ್ಯವಾದ ದೀಪವಾಗಿದ್ದೀರಾ. ಮಣ್ಣಿನಿಂದ ಮಾಡಲ್ಪಟ್ಟದ್ದು, ಆದರೆ ಪರಲೋಕದ ಎಣ್ಣೆಯನ್ನು ಸ್ವೀಕರಿಸಿಕೊಂಡದ್ದು. ಉರಿತಾ ಇರುವಂಥ ಬೆಂಕಿ ಪ್ರಾಕೃತ ಜ್ಞಾನದ ಬೆಂಕಿಯಲ್ಲ, ವಿವೇಕದ ಬೆಂಕಿಯಲ್ಲ, ನನ್ನ ಚಾಣಾಕ್ಷತನದ ಬೆಂಕಿಯಲ್ಲ. ಉರಿತಾ ಇರೋದು ಪವಿತ್ರಾತ್ಮನ ಬೆಂಕಿ. ಮೋಶೆಯ ಹಾಗೆಯೇ ಪೊದೆ ಭೂಮಿಯದಾಗಿದ್ರೂ ಸಹ ಅದ್ರ ಮೇಲೆ ಉರಿತಾ ಇದ್ದದ್ದು ಪರಲೋಕದ ಬೆಂಕಿ. ಆ ದಿನ ಮೋಶೆ ನಡೆದು ಬರುವಾಗ ಐಗುಪ್ತರು ಭಯಪಟ್ಟದ್ದು ಮೋಶೆಗಲ್ಲ, ಅವನ ಮೇಲೆ ಉರಿತಾ ಇದ್ದಂಥ ಬೆಂಕಿಯಿಂದ. ಅದು ಆ ದೀಪ ನೀನಾಗಿದ್ದೀಯ. ಆ ಮುಖ್ಯವಾದಂಥ ನಿನ್ನ ಕುಟುಂಬ ಅಂತ ಮುಖ್ಯವಾದ ಕುಟುಂಬವಾಗಿ ಮಾರ್ಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ಮಾರ್ಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಗೆದಸೇನರ ಸೀಮೆಗೆ ಬರ್ತಾ ಇದ್ದಾನೆ. ಗೆದಸೇನರ ಸೀಮೆಗೆ ಬರುವಾಗ ಅಲ್ಲಿ ದೆವ್ವ ಹಿಡಿದ ಒಬ್ಬನು ಗುಹೆಗಳಲ್ಲಿ ವಾಸಿಸುವವನು ಯೇಸು ಸ್ವಾಮಿಯಲ್ಲಿ ಬಂದು ಇಳಿದ ತಕ್ಷಣ ಯೇಸುವಿನ ಮುಂದೆ ಬಂದು, ಇದನ್ನೆಲ್ಲ ನೀವು ಮಾರ್ಕನ್ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಓದ್ಕೊಳ್ತೀರಾ, ಅಡ್ಡ ಬಿದ್ದು
ನೀನು ಯಾರಂತ ನಾವು ಚೆನ್ನಾಗಿ ಗೊತ್ತು. ಸಮಯಕ್ಕಿಂತ ಮುಂಚೆ ನಮ್ಮನ್ನು ಪೀಡಿಸುವುದಕ್ಕಾಗಿ ಬಂದಿದ್ದೀಯೋ ಎಂಬುದಾಗಿ ಆತನ ಯೇಸು ಸ್ವಾಮಿಯನ್ನು ಕೇಳಲಿಕ್ಕೆ ಪ್ರಾರಂಭ ಮಾಡಿದಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಅಲ್ಲಿ ಆತನ ಪರಿಸ್ಥಿತಿಯನ್ನು ನೋಡಿ, ಯೇಸು ಸ್ವಾಮಿ ನಿನ್ನ ಹೆಸರೇನು ಅಂತ ಕೇಳ್ದ. ಇದನ್ನು ಸ್ವಲ್ಪ ಧ್ಯಾನ ಮಾಡೋಣ. ಸುಂದರವಾದ ದೀಪ, ಆದರೆ ಎಣ್ಣೆ ಇಲ್ಲದೆ ಇರುವಂಥ ದೀಪ. ದೆವ್ವಗಳು ಅವನನ್ನು ಗುಹೆಯಲ್ಲಿರುವಂತೆ ಮಾಡಿದ್ವು. ದೆವ್ವಗಳು ಅವನನ್ನು ಮನೆ ಬಿಡಿಸಿದ್ವು. ಎಣ್ಣೆ ಇಲ್ಲದೆ ಇರುವಾಗ ಆ ದೀಪವನ್ನು, ಮಣ್ಣಿನ ಮಡಕೆಯನ್ನು, ಮಣ್ಣಿನ ದೀಪವನ್ನು ನೆಲದ ಮೇಲೆ ಇಟ್ಬಿಡ್ತಾರೆ. ಆದರೆ ಅದೇ ದೀಪದಲ್ಲಿ ಎಣ್ಣೆ ಇರುವಾಗ ಅದನ್ನು ಜಗಲಿ ಮೇಲೆ ಇಡ್ತಾರೆ. ಅದೇ ದೀಪದಲ್ಲಿ ಎಣ್ಣೆ ಇರುವಾಗ ಅದನ್ನು ಮಾಡಲಿಡ್ತಾರೆ. ಇಡೀ ರೂಮಿಗೆ ಬೆಳಕು ಹಬ್ಬಲಿ ಅಂತ. ನಿನ್ನ ಸ್ಥಾನ ಬದಲಾಗುವಂಥ ದಿನ ಬಂದಾಯಿತು. ನೀನು ಪ್ರಾರ್ಥನೆಯಲ್ಲಿ ಆರಾಧನೆ ನೀನು ಅಡ್ಡ ಬಿದ್ದು ಕರ್ತನನ್ನು ಆರಾಧಿಸುವಾಗ, ಮೊಣಕಾಲೂರಿ ಪ್ರಾರ್ಥಿಸುವಾಗ, ಈ ಲಾಕ್ಡೌನ್ ಇರುವಾಗ ನಿಮ್ಮಲ್ಲಿ ಅನೇಕರು ಪ್ರಾರ್ಥನೆ ಮಾಡದೇ ಇರೋರು ಸಹ ಮೊಣಕಾಲೂರಿ ಪ್ರಾರ್ಥನೆ ಮಾಡಿದ್ದೀರಾ. ಅದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಯಾಕೆಂದರೆ ನೀನು ಮಣ್ಣಿನಿಂದ ಮಾಡಲ್ಪಟ್ಟಂಥ ದೀಪವಾಗಿದ್ದರೂ ಸಹ ಹೊತ್ತುಕೊಂಡಿರುವುದು ಪರಲೋಕದ ಅಭಿಷಿಕ್ತನಾದಂಥ ಪವಿತ್ರಾತ್ಮನನ್ನು ಹೊತ್ಕೊಂಡಿದ್ದೀಯಾ. ನೀನು ಮಣ್ಣಿನಿಂದ ಮಾಡಲ್ಪಟ್ಟ ದೀಪವಾಗಿದ್ದರೂ ಸಹ ನಿನ್ನಲ್ಲಿ ಉರಿತಾ ಇರೋದು ಪರಲೋಕದ ಬೆಂಕಿ ಹೊರತು ಭೂಮಿಯ ಬೆಂಕಿ ಅಲ್ಲ. ಅದು ಹಣದ ಬೆಂಕಿ ಅಲ್ಲ, ಜ್ಞಾನದ ಬೆಂಕಿ ಅಲ್ಲ, ಪವಿತ್ರಾತ್ಮನ ಬೆಂಕಿ ನಿನ್ನಲ್ಲಿ ಉರಿತಾ ಇದೆ. ಈ ಲಾಕ್ಡೌನಲ್ಲಿ ಪ್ರಾರಂಭ ಮಾಡಿದಂಥ ಪ್ರಾರ್ಥನೆ ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ನಿನ್ನ ಹಣದ ಬೆಂಕಿಯಿಂದ ಉರಿತಾ ಇರೋದಾದ್ರೆ ನಿನಗಿಂತಲೂ ಐಶ್ವರ್ಯವಂತನಾದವನು ಬರ್ತಾನೆ. ಅವನ ಬೆಂಕಿ ನಿನಗಿಂತ ಶ್ರೇಷ್ಠವಾಗಿಬಿಡ್ತದೆ. ನಿನ್ನ ಜೀವಿತವನ್ನು ನೀನು ಜ್ಞಾನದಿಂದ ಉರಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋದಾದ್ರೆ ನಿನಗಿಂತನೂ ಒಬ್ಬನಿಗೆ ಜ್ಞಾನಿ ಹುಟ್ಟುಕೊಳ್ತಾನೆ. ಆಗ ಅವನ ಬೆಂಕಿ ನಿನಗಿಂತ ಶ್ರೇಷ್ಠವಾಗಿಬಿಡ್ತದೆ. ಆದರೆ ನೀನು ಆ ಪೊದೆಯ ಹಾಗೆ, ಮೋಶೆಯ ಹಾಗೆ, ಯೇಸು ಕ್ರಿಸ್ತನ ಹಾಗೆ ಪವಿತ್ರಾತ್ಮನ ಎಣ್ಣೆಯಿಂದ ಬರುವಂಥ ಯೇಸುವಿನ ಬೆಳಕಿನ ಬೆಂಕಿಯನ್ನು ನೀನು ಉರಿತಾ ಇರೋದಾಗಿದ್ರೆ, ದೀಪವನ್ನು ಉರಿತಾ ಇರೋದಾಗಿದ್ರೆ, ನಾನು ನಿಮಗೆ ಹೇಳ್ತೀನಿ, ಯಾರು ದೀಪವನ್ನು ಹಚ್ಚಿ ಕೊಳಗದಲ್ಲಿ ಇಡೋದಿಲ್ಲ, ದೀಪಸ್ತಂಭದ ಮೇಲೆ ಇಡ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ. ನಿನ್ನ ಸ್ಥಾನ ಬದಲಾಗುತ್ತೆ, ನಿನ್ನ ಪರಿಸ್ಥಿತಿ ಬದಲಾಗುತ್ತೆ. ದೆವ್ವಗಳು ಈ ಮನುಷ್ಯನನ್ನ ಮನೆ ಬಿಡಿಸಿದ್ವು. ಯೇಸು ಸ್ವಾಮಿ ಅವನನ್ನ ಮನೆಗೆ ಕಳಿಸಿದ. ದೆವ್ವಗಳು ಈ ಮನುಷ್ಯನನ್ನ ತನಗೆ ತಾನೇ ಗಾಯ ಮಾಡಿಕೊಳ್ಳುವಂತೆ ಮಾಡಿದ್ವು. ಯೇಸು ಸ್ವಾಮಿ ಆತನ ಗಾಯಗಳನ್ನೆಲ್ಲ ಗುಣಪಡಿಸಿದ. ದೆವ್ವಗಳು ಅವನನ್ನು ಗುಹೆಗಳಲ್ಲಿರುವಂತೆ ಮಾಡಿದ್ವು. ಯೇಸು ಸ್ವಾಮಿ ಗುಹೆಗಳಿಂದ ಅವನನ್ನು ಹೊರತಂದು ಮನೆಗೆ ಮುಟ್ಟಿಸಿದ. ಯಾಕಂದ್ರೆ ನೀವು ಓದಿದ್ದನ್ನು ಜ್ಞಾಪಕ ಮಾಡಿಸ್ಕೊ. ಆ ಊರಿನ ಜನ, ದೇವ್ರ ವಾಕ್ಯ ಹೇಳ್ತದೆ, ಆ ಊರಿನ ಜನ ಯೇಸುವಿನ ಬಗ್ಗೆ ಕೇಳಿ ಅಲ್ಲಿ ಬಂದಾಗ ಈ ಮನುಷ್ಯನು ಸ್ವಸ್ಥ ಬುದ್ಧಿ ಉಳ್ಳವನಾಗಿ ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಆತನ ವಾಕ್ಯಗಳನ್ನು ಕೇಳೋದನ್ನು ಕಂಡು ದಂಗಾದರು ಅಂತ ನೋಡ್ತೀವಿ. ಖಾಲಿಯಾದಂಥ ಪಾತ್ರೆ ಮನೆ ಬಿಡಿಸಿ ಗುಹೆ ಸೇರಿಸುವುದು ದೆವ್ವಗಳು. ಆದರೆ ಕ್ರಿಸ್ತನು ಅಂದರೆ ಅಭಿಷಿಕ್ತನು, ಕ್ರಿಸ್ತನು ಅಂದರೆ ಅಭಿಷೇಕ. ಯಾವಾಗ ಯೇಸು ಸ್ವಾಮಿಯವನನ್ನು ಅಭಿಷೇಕಿಸಿದ್ನೋ, ಯಾವಾಗ ಯೇಸು ಸ್ವಾಮಿಯನ್ನು ಬಿಡುಗಡೆ ಮಾಡಿದ್ನೋ, ದೆವ್ವಗಳು ಆತನ ಬಟ್ಟೆಯನ್ನು ತೆಗೆದು ಹಾಕಿದ್ವು. ಅಭಿಷೇಕವು ಅವನಿಗೆ ಬಟ್ಟೆಯನ್ನು ಹೊದಿಸಿತು. ದೆವ್ವಗಳು ಅವನಿಗೆ ಬುದ್ಧಿಭ್ರಮೆ ಮಾಡಿದ್ವು. ಅಭಿಷೇಕವು ಅವನಿಗೆ ಬುದ್ಧಿಯನ್ನು ತಿರುಗಿ ದಯಪಾಲಿಸಿತ್ತು. ದೆವ್ವಗಳು ಅವನ ಶರೀರಕ್ಕೆಲ್ಲ ಗಾಯ ಮಾಡಿದವು. ಅಭಿಷೇಕವು ಆತನನ್ನು ಗುಣಪಡಿಸಿತು. ಅದಕ್ಕಾಗಿ ಬರೆದಿದೆ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮನಿಂದಲೇ ಎಂಬುದು ಯೆಹೋವನ ನುಡಿ. ನಂಬಿಕೆ ಇರಲಿ, ಧೈರ್ಯವಿರಲಿ. ದೇವರು ನಿನ್ನ ಡೇರೆಗಳನ್ನು ಹೆಚ್ಚಿಸ್ಲಿಕ್ಕಿದ್ದಾನೆ. ನಿನ್ನ ಮಿತಿಗಳನ್ನು, ನಿನ್ನ ಸರಹದ್ದುಗಳನ್ನು ಆತನು ಹೆಚ್ಚಿಸ್ಲಿಕ್ಕಿದ್ದಾನೆ. ಆತನೊಂದಿಗೆ ನೆಲೆಗೊಂಡಿರು. ಇನ್ನು ಒಂದು ಉದಾಹರಣೆ ನಾನು ತೋರಿಸಿ ಮುಗಿಸ್ಕೊಳ್ತೀನಿ. ಅದು ಸಹ ಲೂಕನ್ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಬರೆದಿರೋದು. ಇದು ಲೂಕನ್ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಬರೆದಿರೋದು. ಇಲ್ಲಿ ಒಬ್ಬ ಸ್ತ್ರೀ ನೊಡಬಗ್ಗಿದವಳು. ಇದು ಸಬ್ಬತ್ ದಿನ. ಯೇಸು ಸ್ವಾಮಿ ತನ್ನ ಅಭ್ಯಾಸದಂತೆ ಸಭಾಮಂದಿರದಲ್ಲಿ ಬೋಧಿಸ್ಲಿಕ್ಕೆ ಹೋಗಿದ್ದಾನೆ. ಅಲ್ಲಿ ಮಾರ್ಗದಲ್ಲಿ ಒಬ್ಬ ಸ್ತ್ರೀ ಸಿಕ್ಕಿದ್ದಾಳೆ. 18 ವರ್ಷದಿಂದ
ಅವಳ ನಡ ಬಗ್ಗಿ ಹೋಗಿದೆ. 18 ವರ್ಷದಿಂದ ನಡ ಬಗ್ಗಿ ಹೋಗಿದೆ. ಲೂಕ 13ನೇ ಅಧ್ಯಾಯದ 16ನೇ ವಚನದಲ್ಲಿ ಸ್ವಾಮಿ ಏನು ಹೇಳ್ತಾ ಇದ್ದಾನೆ ನೋಡಿ. ಹಾಗಾದರೆ 18 ವರ್ಷಗಳ ತನಕ ಸೈತಾನನು ಕಟ್ಟಿ ಹಾಕಿದವಳು ಯಾರಿವಳು? ಅಬ್ರಹಾಮನ ವಂಶದವಳು ಆಗಿರುವ, ಅಬ್ರಹಾಮನ ವಂಶದಲ್ಲಿ ಹುಟ್ಟಿದವಳು. ಇದು ಉತ್ತಮ ಜಾತಿಯ ದೀಪ. ಇದು ಉತ್ತಮ ಮಣ್ಣಿನಿಂದ ಮಾಡಿದಂಥ ದೀಪ. ಇದು ಯಾಕಂದ್ರೆ ಈ ದೀಪ, ಈ ಸ್ತ್ರೀ ಅನ್ನುವಂಥ ಈ ಮಣ್ಣಿನಿಂದ ಮಾಡಲ್ಪಟ್ಟಂಥ ಈ ದೀಪ ಅಬ್ರಹಾಮನಿಗೆ ದೇವರು ಮಾಡಿದಂಥ ವಾಗ್ದಾನದ ಅಡಿಯಲ್ಲಿ ಹುಟ್ಟಿದವಳು ಇವಳು. ದೇವರು ಅಬ್ರಹಾಮನಿಗೆ ಹೇಳ್ತಾ ಇದ್ದಾನೆ, ಆಕಾಶದ ನಕ್ಷತ್ರಗಳನ್ನು ನೋಡು, ಅವುಗಳನ್ನು ಎಣಿಸ್ಲಿಕ್ಕಾದ್ರೆ ಎಣಿಸು, ಯಾಕಂದ್ರೆ ಅಷ್ಟು ಸಂತಾನವನ್ನು ನಾನು ನಿನಗೆ ಮಾಡ್ತೀನಿ ಅಂತ. ಅಂಥ ವಾಗ್ದಾನದಲ್ಲಿ ಅಬ್ರಹಾಮನ ಸಂತತಿಯಲ್ಲಿ ಹುಟ್ಟಿದಂಥ ಇಸ್ರಾಯೇಲ್ ಎಂಬಂತ ಉತ್ತಮವಾದ ಜೇಡಿ ಮಣ್ಣಿನ ದೀಪ ಇದು. ಆದರೆ ಎಣ್ಣೆ ಇಲ್ಲದ ದೀಪ, ಬೆಂಕಿ ಹಚ್ಚದೇ ಇರೋ ದೀಪ. ಏನು ಮಾಡಿದಾನೆ? ದೀಪ ಅಷ್ಟು ಶ್ರೇಷ್ಠವಾಗಿದ್ರೂ ಸಹ ಸೈತಾನನ ಒಂದು ಕಟ್ಟಿ ಹಾಕಿ 18 ವರ್ಷಗಳಿಂದ ನಡ ಬಗ್ಗಿ ಹೋಗಿದೆ. ಅಯ್ಯ, ದೇವರು ನಮ್ಮನ್ನ ನಾಮಕ್ಕೋಸ್ಕರ ಶೋಕೇಸಲ್ಲಿ ಇಡಲಿಕ್ಕೋಸ್ಕರ ಸೃಷ್ಟಿ ಮಾಡಿದಂಥ ದೀಪ ನಾವಲ್ಲ. ದೇವರು ನಮ್ಮನ್ನ ವಿಶ್ವಾಸಿಗಳು, ಕ್ರೈಸ್ತರು, ಕ್ರಿಸ್ತನ ಹಿಂಬಾಲಕರು ಎಂಬಂತ ಹಣೆಪಟ್ಟಿಯನ್ನು ಕಟ್ಟಿಕೊಂಡು ಶೋಕೇಸಲ್ಲಿ ಇಡ್ಲಿಕ್ಕೆ ಮಾಡಿದಂಥ ದೀಪಗಳು ನಾವು ಅಲ್ವೇ ಅಲ್ಲ. ಕತ್ತಲಲ್ಲಿ ಕೂತವರಿಗೆ ಹರಡಬೇಕಾದಂಥ ಬೆಂಕಿಯನ್ನು ಹೊತ್ತಿಸುವಂಥ ದೀಪಗಳನ್ನಾಗಿ ದೇವರು ನಮ್ಮನ್ನು ಮಾಡಿದ್ದಾನೆ. ಐ ಆಮ್ ನಾಟ್ ಅ ಶೋಕೇಸ್ ಬಿಲೀವರ್. ನಾನು ಶೋಕೇಸಲ್ಲಿರುವಂಥ ವಿಶ್ವಾಸಿ ಅಲ್ಲ. ದೀಪ ಸ್ತಂಭದ ಮೇಲೆ ಉರಿಯುವಂಥ ಬೆಂಕಿ. ನನ್ನ ಕರ್ತನು ಬಂಗಾರದ ಪಾತ್ರೆಗಳನ್ನು ನೋಡಿ ತನ್ನ ಎಣ್ಣೆಯನ್ನು ಸುರಿಸೋನಲ್ಲ. ನೀನು ಮಣ್ಣಿನ ಪಾತ್ರೆ ಆಗಿದ್ರು ಚಿಂತೆ ಇಲ್ಲ. ಆತನಲ್ಲಿ ಹಸಿವೆ ಉಳ್ಳವನಾಗಿದ್ರೆ ನಿನ್ನ ಮೇಲೆ ತನ್ನ ಪವಿತ್ರಾತ್ಮನ ಎಣ್ಣೆಯನ್ನು ಸುರಿಸಿ ನಿನಗಿಂತಲೂ ಶ್ರೇಷ್ಠವಾದ ಬಂಗಾರದ ಪಾತ್ರೆಗಳು ಕಾಣುವಂತೆ ಬೆಳಕನ್ನು ನಿನ್ನಿಂದ ಹಬ್ಬಿಸುವಂತ ಕ್ಷಮತೆಯನ್ನ ನಿನ್ನ ಕರ್ತನು ನಿನಗಾಗಿ ಹೊಂದ್ಕೊಂಡಿದ್ದಾನೆ. ಅದು ಜ್ಞಾಪಕವಿರಲಿ. ಅಬ್ರಹಾಮನ ಸಂತಾನದವಳೆಂದ ಮಟ್ಟಿಗೆ ಅವಳಿಗೆ ಸಿಟಿಸನ್ಶಿಪ್ ಸಿಕ್ಕಿರ್ಬೋದು, ಆದರೆ ಆತ್ಮಿಕ ಬಿಡುಗಡೆ ಸಿಕ್ಕಿಲ್ಲ, ಆರೋಗ್ಯದ ಬಿಡುಗಡೆ ಸಿಕ್ಕಿಲ್ಲ, ಸಮಾಧಾನ ಸಿಕ್ಕಿಲ್ಲ, ಮಾನಸಿಕ ಸಮಾಧಾನದ ಬಿಡುಗಡೆ ಸಿಕ್ಕಿಲ್ಲ ಅವಳಿಗೆ. ಅಬ್ರಹಾಮನ ಸಂತಾನದವಳೆಂದಾಗ ಯೆರೂಸಲೇಮಿನಲ್ಲಿ ಜೀವಿಸಲಿಕ್ಕೆ ಅವಳಿಗೆ ಸಿಟಿಸನ್ಶಿಪ್ ಸಿಕ್ಕಿರ್ಬೋದು, ಆದರೆ ಸೈತಾನನ ಕಟ್ಟುಗಳಿಂದ ಬಿಡುಗಡೆ ಸಿಕ್ಕಿಲ್ಲ. ಬಂಗಾರದ ಅಥವಾ ಸ್ಥಾನಮಾನ ಇದೆ ಅಂತ ಮನೆ ಸಿಗ್ಬೋದು, ಸಿಟಿಸನ್ಶಿಪ್ ಸಿಗ್ಬೋದು. ಅಯ್ಯ, ಬಿಡುಗಡೆ ಮಾತ್ರ ಕ್ರಿಸ್ತೇಸುನಲ್ಲಿ, ಬಿಡುಗಡೆ ಮಾತ್ರ ಅಭಿಷೇಕದಲ್ಲಿ. ಒಳ್ಳೆ ನೌಕರಿ ಇದೆ ಅಂತ ಮನೆಯನ್ನು ನಾವು ಕಟ್ಕೊಳ್ಬಹುದು. ಅಯ್ಯ, ಸಮಾಧಾನ ನಿನ್ನ ಪ್ರಾರ್ಥನೆ ಜೀವಿತದ ಮೂಲಕ ಬರುವಂತ ಅಭಿಷೇಕ ತೈಲದಿಂದಲೇ ಆ ಮನೆಯಲ್ಲಿ ಉತ್ತಮವಾದದನ್ನು ನೀನು ಕೊಂಡುಕೊಳ್ಬಹುದು. ಆದರೆ ಅದನ್ನು ಸಂತೋಷದಿಂದ ಧರಿಸಿಕೊಂಡು ಉಲ್ಲಾಸ ಪಡುವುದಕ್ಕಾಗಿ ನಿನಗೆ ಬೇಕಾಗಿರುವಂಥ ಸಮಾಧಾನ ಮತ್ತು ಆರೋಗ್ಯ ಅದು ಪವಿತ್ರಾತ್ಮನ ಬೆಂಕಿಯ ಅಭಿಷೇಕದಿಂದಲೇ ಬರಲಿಕ್ಕೆ ಸಾಧ್ಯ. ಯೇಸು ಸ್ವಾಮಿ ಬಂಗಾರದ ಬೆಳ್ಳಿಯ ಪಾತ್ರೆಗಳನ್ನು ನೋಡಿ ತನ್ನ ಆತ್ಮವನ್ನು ಸುರಿಸಲಿಲ್ಲ. ಮಣ್ಣಿನಿಂದ ಮಾಡಲ್ಪಟ್ಟಂತ ಈ ಪಾತ್ರೆಯಲ್ಲಿ ತನ್ನ ಪವಿತ್ರಾತ್ಮನ ಅಗ್ನಿಯನ್ನು ಸುರಿಸಲಿಕ್ಕೆ ಆತನ ಭೂಮಿ ಮೇಲೆ ಇಳಿದು ಬಂದ. ತೊದಲು ನುಡಿಯ ಮೋಶೆ ಮೇಲೆ ಉರಿಯುವಂತ ಆ ಪೊದೆ, ತೊದಲು ನುಡಿಯ ಪೊದೆ ಆದಂತ ಮೋಶೆ ಮೇಲೆ ಸುಟ್ಟು ಹಾಕದಂತ, ಆದರೆ ಬೆಳಕು ಉಷ್ಣಾಂಶವನ್ನು ಕೊಡಲಿಕ್ಕೆ ಶಕ್ತಿ ಇರುವಂತ ಬೆಂಕಿ ಇಳಿದು ಬಂತು. ಇವತ್ತು ನಿನ್ನ ಮೇಲೆ ಅದು ಇಳಿದು ಬರಲಿಕ್ಕೆ ಸಿದ್ಧವಾಗಿದೆ. 18 ವರ್ಷದಿಂದ ಈಕೆಯನ್ನು ಸಬ್ಬತ್ ದಿನದಲ್ಲಿ ಕಟ್ಟಿನೊಳಗಿಂದ ಬಿಡಿಸಬಾರದು ಎಂದು ಉತ್ತರ ಕೊಟ್ಟನಂತೆ. ಅದೇ ದಿನ 18 ವರ್ಷದಿಂದ ಅವಳು ಸಭಾಮಂದಿರದ ಮೆಂಬರ್. ಅವಳು 18 ವರ್ಷದಿಂದ ಪಸ್ಕ ಹಬ್ಬವನ್ನು ಆಚರಿಸಿದವಳು. ಅವಳು 18 ವರ್ಷದಿಂದ ಅಬ್ರಹಾಮನ ಸಂತಾನದವಳು ಅಂತ ಹೇಳ್ಕೊಂಡವಳು. ಅವಳು
ಆದರೆ ಕೊನೆಗಡೆ ಬಿಡುಗಡೆ ಆಗಿದ್ದು ಕ್ರಿಸ್ತನಿಂದ. ಕ್ರಿಸ್ತನು ಅಂದರೆ ಅಭಿಷಿಕ್ತನಿಂದ. ಯೋಚಿಸ್ತಾ ಇದೆಯಾ ಅಂದ್ಕೊಳ್ತೀನಿ. ಶೋಕೇಸಲ್ಲಿರುವಂಥ ದೀಪ ಆಗ್ಲಿಕ್ಕೆ ನನಗೆ ಮನಸ್ಸಿಲ್ಲ. ನೀನು ಮನಸ್ಸು ಮಾಡಬೇಡ. ಸುಂದರತೆಯನ್ನು ನೋಡಿ ನಿನ್ನನ್ನು ಮೆಚ್ಚಿಕೊಳ್ಳುವವರು ಆ ಸುಂದರತೆ ಹೋದ ನಂತರ ನಿನ್ನನ್ನು ತಿರಸ್ಕರಿಸ್ತಾರೆ. ಮೋಶೆಯಲ್ಲಿ ಏನಂತ ಸುಂದರತೆ, ಮಾತಾಡಲಿಕ್ಕೆ ಬರದಂಥ 80 ವರ್ಷದ ಮುದುಕವಾದಂಥ ಪೊದೆ, ಆದರೆ ಉರಿತಾ ಇದ್ರೆ ಅರಸನು ನಡಗಲಿಕ್ಕೆ ಪ್ರಾರಂಭ ಮಾಡಿದ್ನಯ್ಯ ಅಂತ ಪೊದೆ ನೀನಾಗಿದ್ದೀಯಾ. ಧೈರ್ಯವಾಗಿರು. ಪ್ರಾರಂಭ ಮಾಡಿದ ಪ್ರಾರ್ಥನೆಯನ್ನು ನಿಲ್ಲಿಸಬೇಡ. ಆರಾಧನೆಯನ್ನು ನಿಲ್ಲಿಸಬೇಡ. ಯಾಕಂದ್ರೆ ನಿನ್ನ ಮೇಲಿರುವಂಥ ಬರಲಿಕ್ಕಿರುವಂಥ ಎಣ್ಣೆ ಎಂಬಂಥ ಅಭಿಷೇಕ ತೈಲವನ್ನು ಯಾರು ತಡೆ ಹಿಡಿಯಲಾರರು. ಆ ಎಣ್ಣೆಯಿಂದ ಉರಿಯುವಂಥ ನಿನ್ನ ಬೆಂಕಿಯನ್ನು ಯಾರು ಕೊಳಗದಲ್ಲಿ ಮುಚ್ಚಿ ಹಾಕಲಿಕ್ಕೆ ಆಗದು. ಬೆಳಕಿಗೆ ಬಂದೇ ಬರ್ತದೆ. ದೇವರನ್ನು ಉಪಯೋಗಿಸ್ತಾನೆ. ದೇವರು ನಿನ್ನನ್ನು ಎತ್ತುತ್ತಾನೆ. ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಕಟ್ತಾನೆ. ಪ್ರಾರ್ಥನೆ ಬಿಡಬೇಡ, ಆರಾಧನೆ ಬಿಡಬೇಡ, ಆತನ ವಾಕ್ಯದ ಧ್ಯಾನ ಬಿಡಬೇಡ. ಲಾಕ್ಡೌನ್ ನಮಗೆ ಸೀಮಿತವೇ ಹೊರತು ಆತನಿಗೆ ಸೀಮಿತವಲ್ಲ. ಲಿಮಿಟೇಷನ್ಗಳು, ಮಿತಿಗಳು ನಮಗೆ ಸೀಮಿತ ಹೊರತು ಆತನಿಗೆ ಸೀಮಿತವಲ್ಲ. ಆತನು ಎಲ್ಲ ಮಿತಿಗಳನ್ನು ದಾಟಿ, ಎಲ್ಲ ಮಿತಿಗಳನ್ನು ಮುರಿದು ನಿನ್ನನ್ನು ಆಶೀರ್ವದಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಕೀರ್ತನೆ 37 ಆಧಾರವಾಗಿಟ್ಕೊಂಡು ಪ್ರಾರ್ಥಿಸು. ಬರಗಾಲದಲ್ಲಿಯೂ ನಿನಗೆ ಕೊರತೆ ಇರೋ ತೃಪ್ತಿ ಹೊಂದುವಿ. 19ನೇ ವಚನ. ಆತನ ವಾಗ್ದಾನಗಳನ್ನು ಸದೃಢವಾಗಿ ಹಿಡಿದುಕೊಂಡು ಮುಂದುವರೆ. ಈ ಬಿರುಗಾಳಿ ಬೇಗನೆ ಸಂದು ಹೋಗ್ಲಿಕ್ಕಿದೆ. ನಿನ್ನ ಜಾಬಿಗೆ, ನಿನ್ನ ನೌಕರಿಗೆ, ನಿನ್ನ ಕೆಲಸಕ್ಕೆ ಕೊರತೆ ಇರೋದು. ಆತನು ವಾಗ್ದಾನ ಮಾಡಿದಾನಲ್ಲ, ಬರಗಾಲದಲ್ಲಿಯೂ ಅವರಿಗೆ ತೃಪ್ತಿ ಹೊಂದೋರು ಎಂಬುದಾಗಿ ಆತನಲ್ಲಿ ಭರವಸೆ ಇಡು. ನಿಮ್ಮಲ್ಲಿ ಕೆಲವರ ಕುಟುಂಬದಲ್ಲಿ ಉತ್ತಮವಾದ ಆರೋಗ್ಯ ಹಿಡಿದು ಬರಲಿಕ್ಕಿದೆ. ನಿಮ್ಮಲ್ಲಿ ಕೆಲವರ ಕುಟುಂಬದಲ್ಲಿ ಶ್ರೇಷ್ಠವಾದ ಅನ್ಎಕ್ಸ್ಪೆಕ್ಟೆಡ್, ಆಕಸ್ಮಿಕವಾಗಿ ನೆನೆಸದ ರೀತಿಯಲ್ಲಿ ಒದಗಿಸುವಿಕೆ ಹಿಡಿದು ಬರಲಿಕ್ಕಿದೆ. ಅದು ಆತನ ರೀತಿಯ ಒದಗಿಸುವಿಕೆ, ಆತನ ಕೊಡುವಂಥ ರೀತಿಯಲ್ಲಿ ಸಿದ್ಧರಾಗಿರೆ. ಬಿಸ್ನೆಸ್ಗಳು ಪ್ರಾರಂಭವಾಗ್ತಾ ಇವೆ. ದೇವರು ಬಿಡುಗಡೆ ಮಾಡ್ತಾ ಇದ್ದಾನೆ. ಧೈರ್ಯವಾಗಿರ್ರಿ. ನಾನು ಚೇತರಿಸಿಕೊಳ್ತಾ ಇರುವ ಹಾಗೆ ಇನ್ನೂ ಆಳವಾಗಿ ಪ್ರಾರ್ಥನೆಗಳನ್ನು ನಡೆಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇನ್ನೂ ಅನೇಕ ಸಂಗತಿಗಳನ್ನು, ಪ್ರೋಗ್ರಾಮ್ಗಳನ್ನು, ಅನೇಕ ಟೆಲಿಕಾಸ್ಟ್ಗಳನ್ನು ನಾವು ತರ್ತೀವಿ. ಎಷ್ಟು ದೇವರಲ್ಲಿ ಕಾದ್ಕೊಂಡಿರ್ತೇವೋ ಅಷ್ಟು ದೇವರು ನಮ್ಗೆ ಒದಗಿಸ್ಕೊಡ್ತಾನೆ. ನಿಮಗೆ ಧೈರ್ಯದಿಂದಿರ್ರಿ, ಯಾಕಂದರೆ ಆತ ನಿಮ್ಮನ್ನು ಪ್ರೀತಿಸ್ತಾನೆ. ಆಮೇಲೆ ನೆನಪಾರಬೇಡಿ, ಮಣ್ಣಿನಿಂದ ಮಾಡಲ್ಪಟ್ಟಿದ್ರೂ ಚಿಂತೆ ಇಲ್ಲ, ಹೊತ್ತುಕೊಂಡಿರೋದು ಪರಲೋಕದ ಎಣ್ಣೆ, ಉರಿತಾ ಇರೋದು ಪವಿತ್ರಾತ್ಮನ ಬೆಂಕಿ. ನೆನಪಿರಲಿ, ಫರೋಹನು ಮೋಶೆಗೆ ಭಯಪಡದೇ ಇದ್ರೂ ಇರಬಹುದು, ಆದರೆ ಮೋಶೆ ಎಂಬಂಥ ಪೊದೆ ಮೇಲೆ ಉರಿಯುವಂಥ ಬೆಂಕಿಗೆ ಆತನು ಬೊಗ್ಲೇಬೇಕು. ನೆರವೇರ್ತದೆ. ನಿಮ್ಮ ಕುಟುಂಬಗಳು ಆ ಬೆಂಕಿಯಿಂದ ತುಂಬಲ್ಪಡಲಿ. ನಮ್ಮ ಸಭೆಗಳು ಆತನ ಬೆಂಕಿಯಿಂದ ತುಂಬಲ್ಪಡಲಿ. ನಮ್ಮ ಜೀವಿತಗಳು ಆತನ ಬೆಂಕಿಯಿಂದ ತುಂಬಲ್ಪಡಲಿ. ಏಕೆಂದರೆ ಬಲವಾದ ಪರಿವರ್ತನೆ ದಿನ ಬಹು ಬೇಗನೆ ನಮಗೆ ಬರಲಿಕ್ಕಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆರಾಧನೆ ಮಾಡೋಣ, ಆತನನ್ನು ಆರಾಧಿಸಿ ಪ್ರಾರ್ಥಿಸೋಣ. ಅದ್ಭುತವಾದ ರೀತಿಯಲ್ಲಿ ಆತನ ನಮ್ಮನ್ನು ನಡೆಸಲಿಕ್ಕೆ ಯೋಗ್ಯನಾಗಿದ್ದಾನೆ. ನಮ್ಮನ್ನು ಆತನಿಗೆ ಪ್ರತಿಷ್ಠಿಸಿಕೊಳ್ಳೋಣ. ಎಲ್ಲರೂ ಆತನನ್ನು ಆರಾಧಿಸೋಣ.